ನನ್ನ ಹೆಸರು ಅಮನ್. ನಮ್ಮ ಮನೆಯಲ್ಲಿ ನನ್ನನ್ನು ನೋಡಿ ಅತ್ತಿಗೆ, ಬುವಾಜಿ, ಏನು ತುರ್ತು ಕೆಲಸ ಇತ್ತು, ಇಲ್ಲಿಗೆ ಬರಬೇಕಾಯಿತು ಎಂದು ಕೇಳಿದರು. ಅತ್ತಿಗೆ ನನ್ನ ಮತ್ತು ನನ್ನ ತಂದೆಯ ಕಡೆಗೆ ದ್ವೇಷ ತುಂಬಿದ ನೋಟದಿಂದ ನೋಡುತ್ತಾ ಕೇಳಿದರು. ಆ ದಿನದ ವಾತಾವರಣಕ್ಕಿಂತ ಅವರ ಮಾತುಗಳ ತಂಪು ಮುದ್ರೆ ಬಹಳ ಹೆಚ್ಚಾಗಿತ್ತು. ನನಗೆ ಆಗಸ್ಟ್ 10 ವರ್ಷ. ನಾನು ಚಿಕ್ಕವನು. ಭಯದಿಂದ ನನ್ನ ತಂದೆಯ ಹಿಂದೆ ನಿಂತಿದ್ದೆ. ಆದರೆ ನನ್ನ ತಂದೆಯ ಕೈಯಲ್ಲಿ ಒಂದು ಸಣ್ಣ ಬಟ್ಟೆಯಲ್ಲಿ ಸುತ್ತಿದ ಸಿಹಿತಿಂಡಿಯ ಪೆಟ್ಟಿಗೆ ಇತ್ತು. ನನ್ನ ತಂದೆಯ ಕಣ್ಣುಗಳಲ್ಲಿ ಮೌನವಾದ ವಿನಂತಿ ಇತ್ತು. ಅವರು ಇಲ್ಲಿಗೆ ಬಂದಿರುವುದು ಒಂದು ಅಸಹನೀಯ ಗೋಡೆಯನ್ನು ದಾಟಲು ಎಂದು ಅವರಿಗೆ ತಿಳಿದಿತ್ತು. ಆ ಗೋಡೆ ಅಹಂಕಾರ ಮತ್ತು ಬಡತನದ ಗೋಡೆ ಆಗಿತ್ತು. ನಾವು ಹೇಗೋ ಅವರ ಅದ್ದೂರಿ ಡ್ರಾಯಿಂಗ್ ರೂಂಗೆ ಕಾಲಿಟ್ಟಿದ್ದೆವು. ನಾನು, ಅಮ್ಮನ್, ಇಂದಿಗೂ ಆ ಸಂಜೆಯ ಕತ್ತಲನ್ನು ಮತ್ತು ನಮ್ಮ ಮನೆಯ ಸೀಲಿಂಗ್ ಫ್ಯಾನ್ನ ಸಣ್ಣ ಸದ್ದನ್ನು ನೆನಪಿಸಿಕೊಳ್ಳಬಲ್ಲೆ. ನನ್ನ ಅಣ್ಣ ಅಯಾನ್ ಅನೇಕ ದಿನಗಳಿಂದ ಆ ಗೋಡೆಯನ್ನು ದಿಟ್ಟಿಸುತ್ತಾ ನಿತ್ರಾಣಗೊಂಡಿದ್ದ. ನಮ್ಮ ಮನೆಯ ಏಕೈಕ ಬೆಳಕು ವಿದ್ಯುತ್ ತಂತಿಗಳ ಕೊರತೆಯಿಂದ ಮಂದವಾಗಿತ್ತು. ಅದು ನನ್ನ ಅಣ್ಣನ ಮುಖದ ಮೇಲೆ ಬಿದ್ದು ಅವನ ಕಣ್ಣುಗಳಲ್ಲಿ ಮೌನವಾದ ವಿನಂತಿಯನ್ನು ತೋರಿಸುತ್ತಿತ್ತು. ನನ್ನ ಸಹೋದರ, ನನ್ನ ಸೋದರ ಸಂಬಂಧಿ ಮೀನಾಳಿಗಾಗಿ ದೊಡ್ಡ ಕನಸುಗಳನ್ನು ಕಂಡಿರಲಿಲ್ಲ. ಅವನಿಗೆ ಕೇವಲ ಮೀನಾಳ ಒಡನಾಟ ಬೇಕಿತ್ತು. ಆದರೆ ಆ ಕನಸು ನಮ್ಮನ್ನು ಮೀನಾಳ ಅದ್ದೂರಿ ಪ್ರಪಂಚದಿಂದ ಹೊರಹಾಕುವಂತಿತ್ತು. ನನ್ನ ತಂದೆಗೆ ಸಾಮಾನ್ಯ ಆದಾಯವಿತ್ತು. ಅವರು ನಗರದ ಒಂದು ಸಣ್ಣ ಕಚೇರಿಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡುತ್ತಿದ್ದರು. ನಮ್ಮ ಮನೆ ಕಷ್ಟದಿಂದ ನಡೆಯುತ್ತಿತ್ತು. ಆದರೆ ನನ್ನ ತಂದೆಯ ಹೃದಯದಲ್ಲಿ ಅಯಾನ್ಗಾಗಿ ರಾಜಕುಮಾರನಂತಹ ಪ್ರೀತಿಯಿತ್ತು. ಸಂಬಂಧದ ಮಾತುಕತೆಯ ಹಿಂದಿನ ರಾತ್ರಿ ಅಯಾನ್ ತನ್ನ ಬಟ್ಟೆಗಳನ್ನು ಸರಿಪಡಿಸಿಕೊಳ್ಳುತ್ತಿರುವುದನ್ನು ನಾನು ನೋಡಿದೆ. ಇಸ್ತ್ರಿ ಮಾಡಿದ ಗುರುತುಗಳಿದ್ದ ಆ ಹಳೆಯ ಶರ್ಟ್ ಅವನಿಗೆ ಯಾವುದೇ ರಾಯಲ್ ಡ್ರೆಸ್ಗಿಂತ ಕಡಿಮೆಯಾಗಿರಲಿಲ್ಲ. ಅವನು ನನ್ನ ಬಳಿ, ಅಮನ್, ನನಗಾಗಿ ಪ್ರಾರ್ಥಿಸು. ಯಶಸ್ಸಿನಲ್ಲೇ ನನ್ನ ಸಂತೋಷವಿದೆ ಎಂದಿದ್ದನು. ಮಾರನೆಯ ದಿನ ನನ್ನ ತಂದೆ ತಮ್ಮ ಕೊನೆಯ ಉಳಿತಾಯದಿಂದ ಅಗ್ಗದ ಅಂಗಡಿಯಿಂದ ಸಿಹಿತಿಂಡಿ ಖರೀದಿಸಿ ಅದನ್ನು ಒಂದು ಶುಭ್ರವಾದ ಬಟ್ಟೆಯಲ್ಲಿ ಸುತ್ತಿಟ್ಟರು. ಅವರು ಪದೇ ಪದೇ ನನ್ನನ್ನು ನೋಡಿ ತಮಗೆ ತಾವೇ ದೇವರು ಒಳಿತನ್ನು ಮಾಡಲಿ ಎಂದು ಹೇಳುತ್ತಿದ್ದರು. ನಾವು ರಿಕ್ಷಾ ತೆಗೆದುಕೊಳ್ಳಲಿಲ್ಲ, ಏಕೆಂದರೆ ಬಾಡಿಗೆಯ ಹಣವನ್ನು ಸಿಹಿತಿಂಡಿಗೆ ಬಳಸಲಾಗಿತ್ತು. ಹಾಗಾಗಿ ನಾವು ಅತ್ತಿಗೆಯವರ ಮನೆಗೆ ನಡೆದುಕೊಂಡೇ ಹೋದೆವು. ಪ್ರತಿ ಹೆಜ್ಜೆಯಲ್ಲೂ ನನ್ನ ತಂದೆಯ ಆತ್ಮವಿಶ್ವಾಸ ಕಡಿಮೆಯಾಗುತ್ತಿತ್ತು ಮತ್ತು ನನ್ನ ಹೃದಯದಲ್ಲಿ ಒಂದು ವಿಚಿತ್ರ ಭಯ ಹೆಚ್ಚುತ್ತಿತ್ತು. ನಾವು ಅತ್ತಿಗೆಯವರ ಮನೆಗೆ ತಲುಪಿದಾಗ ಕಬ್ಬಿಣದ ದೊಡ್ಡ ಗೇಟನ್ನು ಒಬ್ಬ ಸೇವಕ ತೆರೆದನು. ಅವನು ನಮ್ಮನ್ನು ದ್ವೇಷದಿಂದ ನೋಡಿದನು. ಅವನು ನಮ್ಮನ್ನು ಡ್ರಾಯಿಂಗ್ ರೂಂಗೆ ಕರೆದುಕೊಂಡು ಹೋಗುವ ಬದಲು ಲಾನ್ ಬಳಿ ಇದ್ದ ಒಂದು ಸಣ್ಣ ಸ್ಟೋರ್ ರೂಂನ ಬಾಗಿಲ ಬಳಿ ಇಟ್ಟಿದ್ದ ಹಳೆಯ ಕುರ್ಚಿಗಳ ಕಡೆಗೆ ಕೈಮಾಡಿ ತೋರಿಸಿ ಹೊರಟು ಹೋದ. ಅತ್ತಿಗೆ ಮತ್ತು ಮಾವ, ಫೂಫಾಜಿ ಡ್ರಾಯಿಂಗ್ ರೂಂನ ದೊಡ್ಡ ಗಾಜಿನ ಕಿಟಕಿಯಿಂದ ನಮ್ಮನ್ನು ನೋಡುತ್ತಿದ್ದರು. ಅತ್ತಿಗೆಯವರು ಬರಲು 15ರಿಂದ 20 ನಿಮಿಷ ಹೆಚ್ಚಿಗೆ ತೆಗೆದುಕೊಂಡಿತು. ಅವರು ಬಂದಾಗ ತಮ್ಮ ದುಬಾರಿ ಬಟ್ಟೆಗಳನ್ನು ಸರಿಪಡಿಸಿಕೊಳ್ಳುತ್ತಾ, ಮುಖದಲ್ಲಿ ಯಾವುದೇ ನಗುವಿಲ್ಲದೆ, ಹೌದು, ಏನು ಕೆಲಸ ಇತ್ತು ನಿಮಗೆ? ಇಲ್ಲಿಗೆ ಬರಲು ತುಂಬಾ ತುರ್ತು ಕೆಲಸ ಇತ್ತೇ ಎಂದರು. ನನ್ನ ತಂದೆ ಹೆದರಿ ಸಿಹಿತಿಂಡಿಯ ಪೆಟ್ಟಿಗೆಯನ್ನು ಟೇಬಲ್ ಮೇಲೆ ಇಟ್ಟು, ತಂಗಿ, ನಾನು ಇಂದು ನನ್ನ ಮಗ ಅಯಾನ್ಗಾಗಿ ಮೀನಾಳ ಸಂಬಂಧ ತೆಗೆದುಕೊಂಡು ಬಂದಿದ್ದೇನೆ ಎಂದು ಹೇಳಿದರು. ನನ್ನ ತಂದೆಯ ಧ್ವನಿ ನಡುಗುತ್ತಿತ್ತು. ಅತ್ತಿಗೆ ಒಂದು ಕ್ಷಣ ಆ ಪೆಟ್ಟಿಗೆಯನ್ನು ನೋಡಿ ನಂತರ ನಕ್ಕರು. ಆ ನಗೆಯಲ್ಲಿ ಎಷ್ಟೊಂದು ಕಹಿ ಇತ್ತೆಂದರೆ ಅದು ಇಂದಿಗೂ ನನ್ನ ಕಿವಿಯಲ್ಲಿ ಮೊಳಗುತ್ತಿದೆ. ಅವರು ಗರ್ವದಿಂದ, ಅಯಾನ್, ಆ ನಿನ್ನ ಉದ್ಯೋಗರಹಿತ ಮಗ ಒಂದು ಸಾಮಾನ್ಯ ಕೆಲಸವನ್ನು ಸಹ ಮಾಡಲಾರದವನು ಎಂದರು. ಅವರು ಮುಂದುವರೆದು, ಅಣ್ಣ, ನಿನಗೆ ಹುಚ್ಚು ಹಿಡಿದಿದೆಯೇ? ಈ ಸಂಬಂಧವನ್ನು ತರಲು ನಿನಗೆ ನಾಚಿಕೆಯಾಗಲಿಲ್ಲವೇ? ನಾವು ನಮ್ಮ ಮಗಳಿಗಾಗಿ ಕಮಿಷನರ್, ದೊಡ್ಡ ವ್ಯಾಪಾರಿ ಅಥವಾ ಸಾಕಷ್ಟು ಆಸ್ತಿ ಇರುವವರ ಸಂಬಂಧಗಳನ್ನು ನೋಡುತ್ತಿದ್ದೇವೆ. ನಿನ್ನ ಭಿಕ್ಷುಕ ಮಗನಿಗೆ ನನ್ನ ಮಗಳ ಪಕ್ಕದಲ್ಲಿ ನಿಲ್ಲುವ ಅರ್ಹತೆ ಇದೆಯೆಂದು ನೀನು ಭಾವಿಸುತ್ತೀಯಾ? ನಿಮ್ಮ ಮಟ್ಟ ಏನು ಮತ್ತು ನಮ್ಮ ಆಲೋಚನೆ ಏನು? ನಮ್ಮ ಸಮಕ್ಕೆ ಬರುವ ಕನಸು ಕಾಣುತ್ತಿದ್ದೀರಿ. ಆದರೆ ನೋಡಿ, ನಾವು ಎಲ್ಲಿದ್ದೇವೆ ಮತ್ತು ನೀವೆಲ್ಲಿದ್ದೀರಿ. ನಮ್ಮಿಬ್ಬರ ಲೋಕವೇ ಬೇರೆ ಎಂದರು. ಅದೇ ಕ್ಷಣದಲ್ಲಿ ಮಾವ ತಮ್ಮ ಕೈಗಳನ್ನು ಕೊಡವಿಕೊಂಡು ಡ್ರಾಯಿಂಗ್ ರೂಂನಿಂದ ಹೊರಗೆ ಬಂದರು ಮತ್ತು ಆ ಸಿಹಿತಿಂಡಿಯ ಪೆಟ್ಟಿಗೆಯನ್ನು ಯಾವುದೋ ಕಸದಂತೆ ನೆಲಕ್ಕೆ ಎಸೆದರು. ಅವರು ಕೋಪದಿಂದ, ಈ ಅಗ್ಗದ ವಸ್ತುವನ್ನು ತೆಗೆದುಕೊಂಡು ಇಲ್ಲಿಂದ ಹೊರಡಿ, ಇನ್ನು ಮುಂದೆ ಇಲ್ಲಿಗೆ ಬರಬೇಡಿ ಎಂದರು. ಇದನ್ನು ನೋಡಿ ನಾನು ಮತ್ತು ನನ್ನ ತಂದೆ ದಂಗು ಬಡಿದಿದ್ದೆವು. ತಂದೆಯ ಕಣ್ಣುಗಳಲ್ಲಿ ನೀರಿತ್ತು. ನಾವು ಶಿಲೆಯಂತೆ ಅಲ್ಲಿಂದ ಹೊರಟೆವು. ನಮ್ಮ ಗೌರವಕ್ಕೆ ಸಂಪೂರ್ಣ ಧಕ್ಕೆ ಆಗಿತ್ತು. ನನ್ನ ತಂದೆಯ ಹೆಜ್ಜೆಗಳಲ್ಲಿ ಯಾವುದೇ ಶಕ್ತಿ ಇರಲಿಲ್ಲ. ಯಾವುದೋ ಹೆಸರಿಲ್ಲದ ಭಾರ ಅವರನ್ನು ಎಳೆಯುತ್ತಿರುವಂತೆ ಅವರು ನಡೆಯುತ್ತಿದ್ದರು. ನನ್ನ ಕಣ್ಣೀರು ಸಂಪೂರ್ಣ ಮೌನವಾಗಿತ್ತು. ಅದು ನನ್ನೊಳಗೆ ಉರಿಯುತ್ತಿತ್ತು.
ನಾವು ಮನೆಗೆ ತಲುಪಿದಾಗ ನೆರೆಹೊರೆಯ ಒಬ್ಬ ಮಹಿಳೆ ನಮ್ಮನ್ನು ನೋಡಿ ಹೋಗಿದ್ದರಿಂದ ಅಯಾನ್ಗೆ ಎಲ್ಲಾ ಸತ್ಯ ತಿಳಿದಿತ್ತು. ಅಯಾನ್ ಒಂದು ಮಾತು ಹೇಳದೆ ತನ್ನ ಕೋಣೆಯ ಬಾಗಿಲು ಮುಚ್ಚಿಕೊಂಡನು. ಅಲ್ಲಿ ನಮಗೆ ಏನಾಯಿತು ಎಂದು ಅವನು ಅರ್ಥಮಾಡಿಕೊಂಡಿದ್ದ. ಆ ರಾತ್ರಿ ಅಯಾನ್ನ ಕೋಣೆಯಿಂದ ಯಾವುದೇ ಸದ್ದು ಬರಲಿಲ್ಲ. ಈ ಮೌನವು ತುಂಬಾ ಅಪಾಯಕಾರಿ ಆಗಿತ್ತು. ಮಧ್ಯರಾತ್ರಿಯಲ್ಲಿ ಏನೋ ನೆಲದ ಮೇಲೆ ಬಿದ್ದ ಸಣ್ಣ ಶಬ್ದ ನನಗೆ ಅಯಾನ್ನ ಕೋಣೆಯಿಂದ ಕೇಳಿಸಿತು. ನಾನು ಭಯದಿಂದ ಅಯಾನ್ನ ಕೋಣೆಯ ಬಾಗಿಲನ್ನು ಬಡಿದೆ. ಆದರೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ನನ್ನ ತಂದೆ ಕೂಡ ಎದ್ದಿದ್ದರು ಮತ್ತು ಒಂದೇ ತಳ್ಳುವಿಕೆಯಿಂದ ಆ ಹಳೆಯ ಮರದ ಬಾಗಿಲನ್ನು ಮುರಿದರು. ಒಳಗೆ ನೋಡಿದರೆ ಅಯಾನ್ ನೆಲದ ಮೇಲೆ ಪ್ರಜ್ಞಾಹೀನನಾಗಿ ಬಿದ್ದಿದ್ದ. ಅವನ ಕೈಯಲ್ಲಿ ಖಾಲಿ ಪ್ಯಾಕೆಟ್ ಇತ್ತು. ಇದನ್ನು ನೋಡಿ ನನಗೂ ಮತ್ತು ನನ್ನ ತಂದೆಗೂ ಭೂಮಿಯೇ ಕುಸಿದಂತಾಯಿತು. ತಂದೆ ಅಯಾನ್ ಕಡೆಗೆ ಓಡಿದರು. ಅವನನ್ನು ಎತ್ತಲು ಪ್ರಯತ್ನಿಸಿದರು. ಈ ದೃಶ್ಯ ನೋಡಿ ನನ್ನ ತಂದೆಯ ಹೃದಯ ಸಂಪೂರ್ಣವಾಗಿ ಮುರಿದುಹೋಯಿತು. ಅವರ ಕಣ್ಣುಗಳಲ್ಲಿ ನೀರಿತ್ತು. ಆದರೆ ಅವರು ಯಾವುದೇ ಧ್ವನಿಯನ್ನು ಹೊರಡಿಸಲು ಸಾಧ್ಯವಾಗಲಿಲ್ಲ. ಕೇವಲ ಒಂದು ಗಾಯಗೊಂಡ ಪಕ್ಷಿಯಂತೆ ಒದ್ದಾಡುತ್ತಿದ್ದರು. ನಾವು ತಕ್ಷಣ ಅಯಾನ್ನನ್ನು ಹತ್ತಿರದ ಡಿಸ್ಪೆನ್ಸರಿಗೆ ಕರೆದೊಯ್ದೆವು. ಡಾಕ್ಟರ್ ಅವನನ್ನು ಉಳಿಸಿದರು. ಆದರೆ ಅವನ ನಿರಾಶೆ ಹೋಗಿರಲಿಲ್ಲ. ನಾವು ಹಿಂದಿರುಗಿದಾಗ ನನ್ನ ತಂದೆಯ ಆರೋಗ್ಯ ತುಂಬಾ ಹದಗೆಟ್ಟಿತ್ತು. ಅವರು ಇಷ್ಟೆಲ್ಲಾ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಅವರಿಗೆ ಬಹಳಷ್ಟು ನೋವು ಸಿಕ್ಕಿತ್ತು. ಅವರು ಯಾರೊಂದಿಗೂ ಮಾತನಾಡಲಿಲ್ಲ. ಅವರು ಕೇವಲ ಮೌನವಾಗಿದ್ದರು. ಮರುದಿನ ಬೆಳಿಗ್ಗೆ ಸೂರ್ಯ ಉದಯಿಸುವ ಮೊದಲು ನನಗೆ ಒಂದು ಭಾರೀ ಸ್ಫೋಟದ ಶಬ್ದ ಕೇಳಿಸಿತು. ನಾನು ಓಡಿಹೋಗಿ ನೋಡಿದಾಗ ನನ್ನ ತಂದೆ ತಮ್ಮ ಹಾಸಿಗೆಯ ಪಕ್ಕದಲ್ಲಿ ನೆಲದ ಮೇಲೆ ಬಿದ್ದಿದ್ದರು. ಅವರ ಕೈಗಳು ಅವರ ಎದೆಯ ಮೇಲಿದ್ದವು ಮತ್ತು ಮುಖ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಅವರಿಗೆ ಹೃದಯಾಘಾತವಾಗಿತ್ತು. ಅವರು ನನ್ನನ್ನು, ನನ್ನ ಸಹೋದರ ಅಯಾನ್ನನ್ನು ಮತ್ತು ಈ ಎಲ್ಲಾ ದುಃಖಗಳನ್ನು ಬಿಟ್ಟು ಶಾಶ್ವತವಾಗಿ ಹೊರಟು ಹೋದರು. ನನ್ನ ತಂದೆಯ ಮರಣ ನಮ್ಮ ಬಡತನದ ಮೇಲೆ ಕೊನೆಯ ಮತ್ತು ದೊಡ್ಡ ದಾಳಿ ಆಗಿತ್ತು. ಈಗಾಗಲೇ ತೀವ್ರವಾಗಿ ನೊಂದಿದ್ದ ಅಯಾನ್ ಈಗ ತನ್ನನ್ನು ತಾನೇ ಹೆಚ್ಚು ದೋಷಿ ಎಂದು ಭಾವಿಸಲು ಪ್ರಾರಂಭಿಸಿದನು. ತಂದೆ ತೀರಿಕೊಂಡ ಒಂದು ದಿನದ ನಂತರ ಅಯಾನ್ ನನಗೆ ಒಂದು ಹಳೆಯ ಡೈರಿಯನ್ನು ಕೊಟ್ಟನು. ಅದರಲ್ಲಿ ಮೀನಾಳಿಗಾಗಿ ಬರೆದ ಅವನ ಎಲ್ಲಾ ಕನಸುಗಳು, ಭಾವನೆಗಳು ಮತ್ತು ಕೆಲವು ಕವನಗಳಿದ್ದವು. ಅವನ ಕಣ್ಣುಗಳು ತೇವವಾಗಿದ್ದವು. ಅವನು ನನ್ನ ಕಡೆ ನೋಡದೆ, ಅಮನ್, ನೀನು ನಿನ್ನ ಬಗ್ಗೆ ಕಾಳಜಿ ವಹಿಸು, ನಾನು ಹೋಗುತ್ತಿದ್ದೇನೆ. ಮೀನಾಳ ಕುಟುಂಬದ ಮಟ್ಟಕ್ಕೆ ನಾನು ಬರುವವರೆಗೆ ನಾನು ಹಿಂದಿರುಗುವುದಿಲ್ಲ ಎಂದು ಹೇಳಿದ. ಅಯಾನ್ ನನ್ನನ್ನು ಕೊನೆಯ ಬಾರಿಯೂ ನೋಡಲಿಲ್ಲ ಮತ್ತು ನಗರದ ಕಡೆಗೆ ಹೊರಟು ಹೋದ. ಅವನು ತನ್ನ ಸಹೋದರನನ್ನು ಬಿಟ್ಟು ಒಂಟಿಯಾಗಿ ಹೋಗುತ್ತಿದ್ದೇನೆ ಎಂದು ಯೋಚಿಸಲೂ ಇಲ್ಲ. ನಾನು, ಚಿಕ್ಕ ವಯಸ್ಸಿನ ಅನಾಥ ಮಗು, ಈ ಮನೆಯ ಮುರಿದ ಕನಸುಗಳು ಮತ್ತು ನನ್ನ ತಂದೆಯ ಸಾವಿನ ಭಾರವನ್ನು ನನ್ನ ಹೆಗಲ ಮೇಲೆ ಹೊತ್ತು ಸಂಪೂರ್ಣವಾಗಿ ಏಕಾಂಗಿಯಾಗಿ ಉಳಿದಿದ್ದೆ. ನನ್ನ ಹೃದಯ ಕಲ್ಲಿನಂತೆ ಗಟ್ಟಿಯಾಗಿತ್ತು ಮತ್ತು ನನ್ನೊಳಗೆ ಒಂದು ಬೆಂಕಿ ಉರಿಯುತ್ತಿತ್ತು. ಪ್ರತಿ ವೆಂಜನ್ಸ್ ವ್ಯವಸ್ಥೆಯ ವಿರುದ್ಧ ಬೆಂಕಿ. ಅದು ಕೇವಲ ಅತ್ತಿಗೆಯ ಮನೆಯನ್ನು ಮತ್ತು ಅವರ ಅಹಂಕಾರವನ್ನು ಸುಟ್ಟು ಬೂದಿ ಮಾಡಬಹುದಿತ್ತು. ಏಕೆಂದರೆ ನನ್ನ ತಂದೆಯ ಸಾವು ಮತ್ತು ನನ್ನ ಸಹೋದರನ ನಿರ್ಗಮನಕ್ಕೆ ಅತ್ತಿಗೆ ಮತ್ತು ಅವರ ಅಹಂಕಾರವೇ ಕಾರಣವಾಗಿತ್ತು. ನನ್ನ ಬಳಿ ಈಗ ಯಾರೂ ಇರಲಿಲ್ಲ. ಕೇವಲ ಒಂದು ಡೈರಿ ಮತ್ತು ಒಂದು ಅಸಾಮಾನ್ಯ ಉದ್ದೇಶ ಇತ್ತು. ನನ್ನ ತಂದೆ ತೀರಿಕೊಂಡು 3 ದಿನಗಳು ಕಳೆದಿತ್ತು. ನಮ್ಮ ಚಿಕ್ಕ ಮನೆ ನಿರ್ಜನವಾಗಿತ್ತು ಮತ್ತು ಎಲ್ಲೆಲ್ಲೂ ವಿಷಾದದ ನೆರಳು ಕವಿದಿತ್ತು. ಅದೇ ದಿನ ಮಧ್ಯಾಹ್ನ ಅತ್ತಿಗೆ ತಮ್ಮ ದೊಡ್ಡ ಕಾರಿನಲ್ಲಿ ದುಬಾರಿ ಬಟ್ಟೆಗಳನ್ನು ಧರಿಸಿ ಮತ್ತು ಸಂಪೂರ್ಣ ಪ್ರೋಟೋಕಾಲ್ನೊಂದಿಗೆ ನಮ್ಮ ನೆರೆಹೊರೆಯನ್ನು ಪ್ರವೇಶಿಸಿದರು. ನನ್ನ ಅತ್ತಿಗೆಯ ವಿವಾಹವು ಶ್ರೀಮಂತ ಕುಟುಂಬದಲ್ಲಿ ಆಗಿತ್ತು. ಅಂದಿನಿಂದ ಅವರು ತುಂಬಾ ಅಹಂಕಾರಿಗಳಾಗಿ ಯಾರನ್ನೂ ತಮ್ಮ ಮುಂದೆ ಏನು ಎಂದು ಪರಿಗಣಿಸುತ್ತಿರಲಿಲ್ಲ. ಅತ್ತಿಗೆಯವರ ಜೊತೆ ಮಾವ ಕೂಡ ಬಂದಿದ್ದರು. ಅವರು ಕೈಯಲ್ಲಿ ಟಿಶ್ಯೂ ಪೇಪರ್ ಡಬ್ಬವನ್ನು ಹಿಡಿದಿದ್ದರು, ಏಕೆಂದರೆ ಅವರಿಗೆ ನಮ್ಮ ಈ ಹಳೆಯ ನೆರೆಹೊರೆಯಲ್ಲಿ ದುರ್ವಾಸನೆ ಬರುತ್ತಿತ್ತು. ನೆರೆಹೊರೆಯ ಮಹಿಳೆಯರು ಅವರ ದೊಡ್ಡ ಕಾರು, ದುಬಾರಿ ಬಟ್ಟೆಗಳು ಮತ್ತು ಆಭರಣಗಳನ್ನು ಅಸೂಯೆಯಿಂದ ನೋಡುತ್ತಿದ್ದರು. ಅತ್ತಿಗೆ ತಮ್ಮ ಸಹೋದರನ ಮರಣದ ನೆಪದಲ್ಲಿ ಕೇವಲ ಪ್ರದರ್ಶನ ಮಾಡಿದರು ಮತ್ತು ತಮ್ಮ ಕಣ್ಣುಗಳಲ್ಲಿ ಸುಳ್ಳು ಕಣ್ಣೀರನ್ನು ಹಾಕಿದರು. ಆ ಮಹಿಳೆಗೆ ತಮ್ಮ ಸಹೋದರ ಈ ಪ್ರಪಂಚದಿಂದ ಹೊರಟು ಹೋದ ಬಗ್ಗೆ ಅಪಾರ ದುಃಖವಿದೆ ಎಂದು ಜನರಿಗೆ ಅನಿಸಲಿ ಎಂದು. ಆದರೆ ಅವರು ನನ್ನ ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಲ್ಲ. ಇಂದು 3 ದಿನಗಳ ನಂತರ ಅವರು ನಮ್ಮ ಮನೆಗೆ ಬಂದಾಗ ಅವರಿಗೆ ನಿಜವಾಗಿಯೂ ನನ್ನ ತಂದೆಯ ಮೇಲೆ ಪ್ರೀತಿ ಇತ್ತು ಎಂದು ನಟಿಸುತ್ತಿದ್ದರು. ಆದರೆ ನಿಜವಾದ ಕಾರಣವೆಂದರೆ ಅವರು ನನ್ನ ತಂದೆಯ ಹೃದಯಕ್ಕೆ ತೀವ್ರ ನೋವುಂಟು ಮಾಡಿದ್ದರು. ಅವರು ಸ್ವಲ್ಪ ಸಮಯದವರೆಗೆ ಅಳುವಿನ ನಟನೆ ಮಾಡಿದರು ಮತ್ತು ನಂತರ ನಿಜವಾದ ವಿಷಯಕ್ಕೆ ಬಂದರು. ನಾನು ಮೌನವಾಗಿ ಒಂದು ಕಡೆ ನಿಂತಿದ್ದೆ. ಅವರು, ಈ ಪಾಪದ ಅಮನ್ ಈಗ ಇಲ್ಲಿ ಒಬ್ಬಂಟಿಯಾಗಿದ್ದಾನೆ. ಇಲ್ಲಿ ಒಬ್ಬಂಟಿಯಾಗಿ ಏನು ಮಾಡುತ್ತಾನೆ? ನಾನು ನನ್ನ ಅಣ್ಣನ ಮಗನನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗುತ್ತೇನೆ. ಅವನು ನನ್ನ ಸತ್ತ ಸಹೋದರನ ನೆನಪು ಆಗಿದ್ದಾನೆ. ಅವನು ಇಲ್ಲಿ ಹಸಿವಿನಿಂದ ಸಾಯುತ್ತಾನೆ.
ಅವನನ್ನು ನೋಡಿಕೊಳ್ಳುವವರು ಯಾರೂ ಇರುವುದಿಲ್ಲ. ಆಗ ಅವನು ಅಲೆಮಾರಿತನವನ್ನು ಪ್ರಾರಂಭಿಸುತ್ತಾನೆ. ನಾನು ಅವನನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಿ ಅವನನ್ನು ಪೋಷಿಸುತ್ತೇನೆ. ಅವನು ನನ್ನ ಸಹೋದರನ ನೆನಪು. ನಾನು ಅವನನ್ನು ಅನಾಥನಂತೆ ಬೀದಿಯಲ್ಲಿ ಬಿಡಲು ಸಾಧ್ಯವಿಲ್ಲ ಎಂದರು. ಅತ್ತಿಗೆಯವರ ಮಾತುಗಳಲ್ಲಿ ಉಪಕಾರದ ವಿಷ ಸೇರಿತ್ತು. ಅದು ನನ್ನನ್ನು ಒಳಗಿನಿಂದ ಗಾಯಗೊಳಿಸಿತು. ನನಗೆ ತಿಳಿದಿತ್ತು, ಇದು ಸಹಾನುಭೂತಿಯಲ್ಲ, ಬದಲಿಗೆ ಉಚಿತ ಸೇವಕನನ್ನು ಪಡೆಯುವ ಒಂದು ತಂತ್ರ. ನನ್ನ ಬಳಿ ಬೇರೆ ದಾರಿ ಇರಲಿಲ್ಲ. ನನಗೆ ಅವರ ಮನೆಯಲ್ಲಿ ಆಶ್ರಯ ಬೇಕಾಗಿತ್ತಲ್ಲ, ಬದಲಿಗೆ ನನ್ನ ಪ್ರತಿಶೋಧ ಅವರ ಮನೆಗೆ ಹೋಗಿ ಅವರ ಮನೆಯ ಗೋಡೆಗಳಿಂದ ಪ್ರಾರಂಭವಾಗಬಹುದಿತ್ತು. ಇದು ನನಗೆ ಇನ್ನಷ್ಟು ಸುಲಭವಾಯಿತು. ಅವರೇ ನನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದರು. ಅತ್ತಿಗೆ ನನ್ನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದರು. ಅವರ ಮನೆಯ ಗೇಟ್ ನಮ್ಮ ಮನೆಯ ಗೇಟ್ಗಿಂತ ಹಲವು ಪಟ್ಟು ದೊಡ್ಡದಾಗಿತ್ತು ಮತ್ತು ಭವ್ಯವಾಗಿತ್ತು. ಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ನನ್ನನ್ನು ತಕ್ಷಣ ಅಡುಗೆಮನೆಯ ಪಕ್ಕದಲ್ಲಿರುವ ಸೇವಕರ ಕ್ವಾರ್ಟರ್ಸ್ಗೆ ಕರೆದೊಯ್ಯಲಾಯಿತು. ಅತ್ತಿಗೆಯವರ ಅದ್ದೂರಿ ಮನೆಯ ಆ ಸೇವಕರ ಕ್ವಾರ್ಟರ್ಸ್ ಅಲ್ಲಿ ನನ್ನನ್ನು ತಳ್ಳಲಾಯಿತು. ಅದು ನನಗೆ ಕೇವಲ ಒಂದು ಕೋಣೆಯಲ್ಲ, ಬದಲಿಗೆ ಸೆರೆಯ ಮೌನ ಅರಮನೆಯಾಗಿತ್ತು. ತದನಂತರ ಹಲವಾರು ವರ್ಷಗಳು ಇದೇ ರೀತಿ ಕಳೆದವು. ನಾನು ನನ್ನ ಹಳೆಯ 4 ಕಾಲುಗಳ ಮಂಚದ ಮೇಲೆ ಕುಳಿತು ನನ್ನ ಕೈಯಲ್ಲಿ ಬಿದ್ದಿದ್ದ ಈ ಬಿಸಿ ಚಹಾ ಕಪ್ಪಿನ ಕಲೆ ನೋಡಿದೆ. ಅದು ನನಗೆ ನನ್ನ ಅವಮಾನದ ಕೊನೆಯ ಗುರುತು ಆಗಿತ್ತು. ಆ ಕೋಣೆಯಲ್ಲಿ ನಾನು ನನ್ನ ಗುರುತು ಮತ್ತು ಕಳೆದ ಸಮಯವನ್ನು ಹೂತು ಹಾಕಿದ್ದೆ. ನನ್ನ ಹೆಸರು ಈಗ ಅಮನ್ ಆಗಿರಲಿಲ್ಲ, ಕೇವಲ ಕೆಲಸದ ಹುಡುಗ ಆಗಿತ್ತು. ದಿನವಿಡೀ ಕಠಿಣ ಪರಿಶ್ರಮದ ನಂತರ ರಾತ್ರಿ ದಣಿದು ಮಲಗಿದಾಗ ಸೀಲಿಂಗ್ನಿಂದ ಸೋರುತ್ತಿದ್ದ ನೀರಿನ ಶಬ್ದವು ನನ್ನ ತಂದೆಯ ಕೊನೆಯ ಕ್ಷಣಗಳು ಮತ್ತು ನನ್ನ ಸಹೋದರ ಅಯಾನ್ನ ನಿರಾಶೆಯನ್ನು ನನಗೆ ನೆನಪಿಸುತ್ತಿತ್ತು. ನಾನು ಅಲ್ಲಿಯೇ ನಿರ್ಧಾರ ಮಾಡಿದೆ, ಅವರ ಬಡತನ ಮತ್ತು ನನ್ನ ಅವಮಾನವನ್ನು ನನ್ನ ಶಕ್ತಿಯನ್ನಾಗಿ ಮಾಡಿಕೊಳ್ಳುತ್ತೇನೆ. ನನ್ನ ದೇಹ ಅತ್ತಿಗೆಯವರ ಸೇವಕನಾಗಿದ್ದರೂ ನನ್ನ ಆತ್ಮ ಮತ್ತು ಮನಸ್ಸು ಕೇವಲ ಒಂದು ಮಿಷನ್ ಮೇಲೆ ಇದ್ದವು, ಪ್ರತಿ ವೆಂಜೆನ್ಸ್ ವ್ಯವಸ್ಥೆಯ ವಿರುದ್ಧ. ನನ್ನ ಹಾಸಿಗೆ ನನ್ನ ಜೈಲು ಆಗಿತ್ತು ಮತ್ತು ನನ್ನ ಪುಸ್ತಕಗಳು ಅದರಿಂದ ಹೊರಬರುವ ಏಕೈಕ ದಾರಿಯಾಗಿತ್ತು. ಪ್ರತಿದಿನ ರಾತ್ರಿ ನಾನು ಈ ಕ್ವಾರ್ಟರ್ನ ದುರ್ವಾಸನೆ ಮತ್ತು ಕತ್ತಲೆಯನ್ನು ನನ್ನ ಧೈರ್ಯವಾಗಿ ಪರಿವರ್ತಿಸುತ್ತಿದ್ದೆ. ಅತ್ತಿಗೆಯವರ ಮೊದಲ ಆಜ್ಞೆ ಇದು ಆಗಿತ್ತು. ಅವರು ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡು ಅಮನ್, ನೀನು ಇಲ್ಲಿ ನಮ್ಮ ಮನೆಯ ಇತರ ಸೇವಕರೊಂದಿಗೆ ಇರಬೇಕಾಗುತ್ತದೆ. ನಿನ್ನ ಕೆಲಸ ನಾಳೆಯಿಂದ ಪ್ರಾರಂಭವಾಗುತ್ತದೆ. ಬೆಳಗಿನ ಉಪಹಾರ ಬೆಳಗ್ಗೆ 6 ಗಂಟೆಗೆ ಸಿದ್ಧವಾಗಿರಬೇಕು ಎಂದು ಹೇಳಿದರು. ಈಗ ನನ್ನ ಜೀವನ ಅತ್ತಿಗೆಯವರ ಆಜ್ಞೆಗಳ ಮೇಲೆ ನಡೆಯುತ್ತಿತ್ತು. ನನ್ನ ಮುಂದಿನ ಜೀವನ ನನ್ನ ಹಿರಿಯ ಸಹೋದರನ ಪ್ರೀತಿ, ತಂದೆಯ ಆಶೀರ್ವಾದ ಮತ್ತು ಶಿಕ್ಷಣದ ಕನಸುಗಳಿಂದ ಹೊರಬಂದು ಈಗ ಸ್ವಚ್ಛತೆ ಮತ್ತು ಆಜ್ಞೆಗಳ ಜಗತ್ತಿನಲ್ಲಿ ಪ್ರವೇಶಿಸಿತ್ತು. ಮೀನಾ, ಅವಳು ನನ್ನ ಸೋದರ ಸಂಬಂಧಿ ಅತ್ತಿಗೆಯವರ ಹಿರಿಯ ಮಗಳು. ಅವಳಿಗಾಗಿ ನನ್ನ ಸಹೋದರ ಅಯಾನ್ ತನ್ನ ಜೀವನವನ್ನೇ ಕೊನೆಗೊಳಿಸಲು ಪ್ರಯತ್ನಿಸಿದ್ದ, ಏಕೆಂದರೆ ಅವನು ಅವಳನ್ನು ಪ್ರೀತಿಸುತ್ತಿದ್ದ ಮತ್ತು ಅವಳನ್ನು ತನ್ನ ಜೀವನದಲ್ಲಿ ಸೇರಿಸಿಕೊಳ್ಳಲು ಬಯಸಿದ್ದ. ಅವಳು ನನ್ನ ಕಡೆಗೆ ನೋಡುತ್ತಲೂ ಇರಲಿಲ್ಲ. ಅವಳ ಗಮನ ಕೇವಲ ಅವಳ ಮೊಬೈಲ್ ಮತ್ತು ಅವಳ ಹೊಸ ಸಂಬಂಧದ ಮೇಲೆ ಇತ್ತು. ಆದರೆ ಅವಳ ತಂಗಿ ತಾನಿಯಾಳ ವಿಷಯ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಅವಳು ನನ್ನ ಇರುವಿಕೆಯನ್ನು ತನ್ನ ಹಕ್ಕು ಎಂದು ಭಾವಿಸುತ್ತಿದ್ದಳು. ಅವಳು ಯಾವಾಗಲೂ ಯಾವುದಾದರೂ ನೆಪದಲ್ಲಿ ನನ್ನನ್ನು ಕರೆಯುತ್ತಿದ್ದಳು ಮತ್ತು ಅವಮಾನ ಮಾಡುತ್ತಿದ್ದಳು. ಒಂದು ದಿನ ತಾನಿಯಾ ನನಗೆ ಒಂದು ಹೊಸ ಕೆಲಸ ನೀಡಿದಳು. ಅವಳು, ಅಮನ್, ಇವು ನನ್ನ ದುಬಾರಿ ಬಿಳಿ ಶೂಗಳು. ಇವುಗಳಿಗೆ ಪಾಲಿಷ್ ಮಾಡು. ಆದರೆ ಒಂದು ದೋಷವೂ ಇರಬಾರದು, ಇಲ್ಲದಿದ್ದರೆ ನಿನಗೆ ಒಳ್ಳೆಯದಾಗುವುದಿಲ್ಲ ಎಂದಳು. ನಾನು ಶ್ರದ್ಧೆಯಿಂದ ಶೂಗಳಿಗೆ ಪಾಲಿಷ್ ಮಾಡುತ್ತಿದ್ದಾಗ ತಾನಿಯಾ ಕೋಣೆಗೆ ಬಂದು, ಓಹೋ, ನೀನು ಎಷ್ಟು ನಿಧಾನ, ನೀನು ಇನ್ನೂ ಶೂಗಳನ್ನು ಪಾಲಿಷ್ ಮಾಡಿಲ್ಲ. ಸರಿ, ನಾನು ನನ್ನ ಕೋಣೆಗೆ ಹೋಗುತ್ತಿದ್ದೇನೆ. ಬೇಗನೆ ನನಗಾಗಿ 1 ಕಪ್ ಚಹಾ ತೆಗೆದುಕೊಂಡು ಬಾ ಎಂದಳು. ಅವಳ ಆಜ್ಞೆಯ ಮೇರೆಗೆ ನಾನು ಓಡಿ ಅಡುಗೆಮನೆಗೆ ಹೋದೆ. ಚಹಾ ತಯಾರಿಸಿ ತೆಗೆದುಕೊಂಡು ಬಂದೆ. ಚಹಾ ತರುವಾಗ ನನ್ನ ಕೈಗಳು ಸ್ವಲ್ಪ ನಡುಗುತ್ತಿದ್ದವು ಮತ್ತು ಬಿಸಿ ಚಹಾದ ಕಪ್ ನನ್ನ ಕೈಯಿಂದ ಜಾರಿ ತಾನಿಯಾಳ ಹೊಸ ಕಾರ್ಪೆಟ್ನ ಮೇಲೆ ಬಿದ್ದಿತು. ತಾನಿಯಾ ಕಿರುಚಿದಳು. ಅವಳ ಧ್ವನಿ ಇಡೀ ಮನೆಯಲ್ಲಿ ಮೊಳಗಿತು. ಅವಳು ಕೋಪದಿಂದ ಕೂಗುತ್ತಾ, ನೀನು ಕೊಳಕು ಬಡವ, ನಿನಗೆ ಯಾವುದೇ ಕೆಲಸ ಸರಿಯಾಗಿ ಮಾಡಲು ಬರುವುದಿಲ್ಲ ಎಂದಳು. ಅವಳು ನನ್ನ ಹತ್ತಿರ ಬಂದಳು. ಅವಳು ಚಹಾದ ಕಪ್ ತೆಗೆದುಕೊಂಡು ಅದರ ತಳವನ್ನು ನನ್ನ ಕೈಗೆ ಎಷ್ಟು ಜೋರಾಗಿ ಹೊಡೆದಳು ಎಂದರೆ ನನ್ನ ಕೈ ಸುಟ್ಟು ಹೋಯಿತು ಮತ್ತು ಇದೇ ನಿನ್ನ ಶಿಕ್ಷೆ. ನಿಮ್ಮಂತಹ ಕೊಳಕು ಕೀಟಗಳಿಗೆ ಕೇವಲ ಈ ಭಾಷೆ ಮಾತ್ರ ಅರ್ಥವಾಗುತ್ತದೆ ಎಂದಳು. ಅವಳು ನನ್ನ ನೋವನ್ನು ನೋಡಿ ನಗಲು ಪ್ರಾರಂಭಿಸಿದಳು. ಆ ನಗೆಯಲ್ಲಿ ರಾಕ್ಷಸತ್ವ ಅಡಗಿತ್ತು. ನನ್ನ ಕೈಯಲ್ಲಿ ಬಿಸಿ ಕಪ್ಪಿನ ಗುರುತು ಮೂಡಿತು. ಅದು ನನಗೆ ಮತ್ತೊಂದು ಗಾಯವಲ್ಲ, ಬದಲಿಗೆ ನನ್ನ ಪ್ರತಿ ವೆಂಜೆನ್ಸ್ ವ್ಯವಸ್ಥೆಯ ವಿರುದ್ಧ ಮುದ್ರೆ ಆಗಿತ್ತು.
ಆ ದಿನ ಸಂಜೆ ನಾನು ಹೊರಗೆ ಹೋಗಿ ಒಂದು ಪಠ್ಯಪುಸ್ತಕದ ಅಂಗಡಿಯಿಂದ ಹಳೆಯ ಯುಪಿಎಸ್ಸಿ ಪುಸ್ತಕಗಳನ್ನು ಖರೀದಿಸಿದೆ. ಮೀನಾಳ ಸಂಬಂಧ ನಿಶ್ಚಯವಾಗಿದೆ ಎಂದು ನನಗೆ ತಿಳಿದಿತ್ತು ಮತ್ತು ನನ್ನ ಸಹೋದರ ಅಯಾನ್ನ ಪ್ರತೀಕಾರವನ್ನು ಅವಳಿಂದ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅವಳು ತನ್ನ ಗಂಡನ ಮನೆಗೆ ಹೋಗಲಿದ್ದಳು. ಈಗ ನನ್ನ ಗುರಿ ತಾನಿಯಾ ಆಗಿದ್ದಳು. ಅವಳು ತನ್ನ ಅಹಂಕಾರ ಮತ್ತು ಸಂಪತ್ತಿನ ಅಮಲಿನಲ್ಲಿ ಮಗ್ನಳಾಗಿದ್ದಳು. ಬಡವರನ್ನು ದ್ವೇಷಿಸುತ್ತಿದ್ದಳು. ನನ್ನ ಹೃದಯ ದೃಢ ನಿರ್ಧಾರ ಮಾಡಿತು. ನಾನು ಒಂದು ದಿನ ಸಹಾಯಕ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್ ಆಗುತ್ತೇನೆ ಮತ್ತು ಅವಳ ಅಹಂಕಾರವನ್ನು ಮುರಿದು ಅವಳಿಂದ ಪ್ರತೀಕಾರ ತೆಗೆದುಕೊಂಡು ಮದುವೆಯಾಗುತ್ತೇನೆ. ನಾನು ನನ್ನ ಜೀವನದ ಹೊಸ ಉದ್ದೇಶವನ್ನು ನಿರ್ಧರಿಸಿದೆ. ನನ್ನ ಶಿಕ್ಷಣವನ್ನು ಪೂರ್ಣಗೊಳಿಸುವುದು ನನಗೆ ಕಷ್ಟಕರ ಕೆಲಸವಾಗಿತ್ತು. ದಿನವಿಡೀ ಕಠಿಣ ಪರಿಶ್ರಮದ ನಂತರ ನನ್ನ ದೇಹದಣಿವಿನಿಂದ ಮುರಿದು ಹೋಗುತ್ತಿತ್ತು. ಸೇವಕರ ಕ್ವಾರ್ಟರ್ಸ್ನಲ್ಲಿ ಬೆಳಕು ಕೂಡ ಇರುತ್ತಿರಲಿಲ್ಲ. ಆದ್ದರಿಂದ ನಾನು ಒಂದು ವಿಶಿಷ್ಟ ಮಾರ್ಗವನ್ನು ಕಂಡುಕೊಂಡೆ. ಮಧ್ಯರಾತ್ರಿ 2 ಗಂಟೆಗೆ ಮನೆಯ ಎಲ್ಲಾ ಸೇವಕರೂ ಮಲಗಿದಾಗ ಮತ್ತು ಮುಖ್ಯ ವಿದ್ಯುತ್ ಸಂಪರ್ಕ ಕಡಿತಗೊಂಡಾಗ ನಾನು ಮೌನವಾಗಿ ನನ್ನ ಕೋಣೆಯ ಸ್ನಾನಗೃಹಕ್ಕೆ ಹೋಗುತ್ತಿದ್ದೆ. ಅಲ್ಲಿ ಒಂದು ಸಣ್ಣ ಮಂದ ಬೆಳಕಿನ ಬಲ್ಬ್ ಇತ್ತು. ಅದು ಬಹುಶಃ ಯಾವಾಗಲೂ ಉರಿಯುತ್ತಿತ್ತು. ನಾನು ಬಾತ್ರೂಂನ ಫ್ಲಶ್ ಟ್ಯಾಂಕ್ನ ಮೇಲೆ ನನ್ನ ಪುಸ್ತಕಗಳನ್ನು ಇಟ್ಟುಕೊಂಡು ನಿಂತುಕೊಂಡು ಅಧ್ಯಯನ ಮಾಡುತ್ತಿದ್ದೆ. ಇಲ್ಲಿಂದಲೇ ನನ್ನ ಸಹಾಯಕ ಕಮಿಷನರ್ ಆಗುವ ಆರಂಭವಾಯಿತು. ನಾನು ಮೊದಲೇ ನಿರ್ಧರಿಸಿದ್ದೆ, ನಾನು ಎಂದಿಗೂ ಯಾರೊಂದಿಗೂ ದೂರು ನೀಡುವುದಿಲ್ಲ, ಎಂದಿಗೂ ಯಾರ ಮುಂದೆಯೂ ಕಣ್ಣೀರು ಸುರಿಸುವುದಿಲ್ಲ ಮತ್ತು ನನ್ನ ರಹಸ್ಯವನ್ನು ಯಾರಿಗೂ ಹೇಳುವುದಿಲ್ಲ. ಏಕೆಂದರೆ ನನ್ನ ತಂದೆಯ ಅವಮಾನ ಮತ್ತು ಸಹೋದರನ ನಿತ್ರಾಣದ ಪ್ರತೀಕಾರವನ್ನು ಕೇವಲ ಶಕ್ತಿಯಿಂದ ಮಾತ್ರ ತೆಗೆದುಕೊಳ್ಳಲು ಸಾಧ್ಯ ಮತ್ತು ಆ ಶಕ್ತಿ ನನಗೆ ನನ್ನ ಶಿಕ್ಷಣ ಆಗಿತ್ತು. ನಾನು ಇಲ್ಲಿ ವಾಸಿಸುತ್ತಾ ಗುಪ್ತವಾಗಿ ಅಧ್ಯಯನ ಮಾಡಿದೆ. ನಾನು ನನ್ನ ಸಹೋದರ ನೀಡಿದ ಡೈರಿಯನ್ನು ನನ್ನ ಬಳಿ ಇಟ್ಟುಕೊಂಡಿದ್ದೆ. ಅವನ ಭಾವನೆಗಳು ಮತ್ತು ಕವನಗಳು ನನಗೆ ಇಂಧನದಂತೆ ಕೆಲಸ ಮಾಡುತ್ತಿದ್ದವು. ಇದು ನನ್ನ ಮೌನದಂಗೆ ಆಗಿತ್ತು. ಒಂದು ಅನಾಥ ಸೇವಕನ ಅತ್ತಿಗೆಯ ಅದ್ದೂರಿ ಅರಮನೆಯ ವಿರುದ್ಧದ ದಂಗೆ. ಬಾತ್ರೂಂನ ಮಂದ ಬೆಳಕು ನನಗೆ ಏಕೈಕ ಆಸರೆಯಾಗಿತ್ತು. ನನ್ನ ಶಿಕ್ಷಣವು ಸಂಪೂರ್ಣವಾಗಿ ರಹಸ್ಯ ಕಾರ್ಯಾಚರಣೆ ಆಗಿತ್ತು. ಅತ್ತಿಗೆಯವರ ಅರಮನೆಯ ಅಡಿಪಾಯದಲ್ಲಿ ಮೌನವಾಗಿ ಬೆಳೆಯುತ್ತಿದ್ದ ಒಂದು ದಂಗೆ. ನಾನು ಬೆಳಗಿನ ಚಹಾವನ್ನು ತಯಾರಿಸುವ ಸೇವಕ ರಾತ್ರಿಯಲ್ಲಿ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಾನೆ ಎಂದು ಅತ್ತಿಗೆಯವರಿಗೆ ಅಥವಾ ತಾನಿಯಾಗೆ ತಿಳಿದಿದ್ದರೆ ಅವರು ನನ್ನ ಪುಸ್ತಕಗಳನ್ನು ಸುಟ್ಟು ಬೂದಿ ಮಾಡುತ್ತಿದ್ದರು. ನಾನು ಒಂದು ಹಳೆಯ ತುಕ್ಕು ಹಿಡಿದ ಪೆಟ್ಟಿಗೆಯಲ್ಲಿ ನನ್ನ ಎಲ್ಲಾ ಹಳೆಯ ಪುಸ್ತಕಗಳು ಮತ್ತು ನೋಟ್ಸ್ಗಳನ್ನು ಅಡಗಿಸಿ ಇಟ್ಟಿದ್ದೆ. ಈ ಪೆಟ್ಟಿಗೆ ಸೇವಕರ ಕ್ವಾರ್ಟರ್ಸ್ನಲ್ಲಿ ಇರುತ್ತಿತ್ತು ಮತ್ತು ಯಾರೂ ಅದನ್ನು ಮುಟ್ಟುತ್ತಿರಲಿಲ್ಲ. ಅದೇ ಪೆಟ್ಟಿಗೆಯಲ್ಲಿ ನನ್ನ ಸಹೋದರ ನೀಡಿದ ಡೈರಿ ಕೂಡ ಸುರಕ್ಷಿತವಾಗಿತ್ತು. ಆದರೆ ಈಗ ನಾನು ನನ್ನದೇ ಆದ ಹೊಸ ಡೈರಿ ಮಾಡಿಕೊಂಡಿದ್ದೆ. ಅದರಲ್ಲಿ ನಾನು ನನ್ನ ಸಹಾಯಕ ಕಮಿಷನರ್ ಆಗುವ ಯೋಜನೆಗಳು ಮತ್ತು ನನ್ನ ವೈಯಕ್ತಿಕ ಮಾತುಗಳನ್ನು ಕೋಡ್ ವರ್ಡ್ಸ್ಗಳಲ್ಲಿ ಬರೆಯುತ್ತಿದ್ದೆ. ಉದಾಹರಣೆಗೆ, ಅಡುಗೆಮನೆ ಎಂದರೆ ಇಂಗ್ಲಿಷ್ನಲ್ಲಿ ವ್ಯಾಕರಣ ಗ್ರಾಮರ್ ಮತ್ತು ಕಸ ಎತ್ತುವುದು ಎಂದರೆ ನೇರ ಡೈರೆಕ್ಟ್ ಎಂದರ್ಥ. ಮಾವ ಅವರು ತಮ್ಮನ್ನು ತಾವು ಮನೆಯ ಮಾಲೀಕರು ಎಂದು ಭಾವಿಸುತ್ತಿದ್ದರು. ವಾಸ್ತವವಾಗಿ ಅವರ ಸ್ವಂತ ಮನೆಯಲ್ಲಿ ಅವರಿಗೆ ಯಾವುದೇ ಪ್ರಾಮುಖ್ಯತೆ ಇರಲಿಲ್ಲ. ಅವರು ಅತ್ತಿಗೆಯವರ ಶೂಗಳಂತಿದ್ದರು. ಅವರು ಯಾವಾಗಲೂ ನನ್ನಿಂದ ಸೇವಕರ ಜವಾಬ್ದಾರಿಯಲ್ಲದ ಕೆಲಸಗಳನ್ನು ಮಾಡಿಸುತ್ತಿದ್ದರು. ಅವರು ನಾನು ಶ್ರಮಜೀವಿ ಎಂದು ಭಾವಿಸಿದ್ದರು. ಒಂದು ರಾತ್ರಿ ಮಾವ ನನ್ನನ್ನು ಮಧ್ಯರಾತ್ರಿ 1 ಗಂಟೆಗೆ ಎಬ್ಬಿಸಿ, ಕಾರಿನ ಹೆಡ್ಲೈಟ್ ಫ್ಯೂಸ್ ಆಗಿದೆ. ಹೋಗು ಅಮನ್, ಆ ರಸ್ತೆಯಲ್ಲಿ ನನ್ನ ಕಾರನ್ನು ಸರಿಪಡಿಸಿ ತೆಗೆದುಕೊಂಡು ಬಾ, ಇಲ್ಲದಿದ್ದರೆ ಬೆಳಿಗ್ಗೆ ಕಚೇರಿಗೆ ಹೋಗಲು ತಡವಾಗುತ್ತದೆ ಎಂದರು. ನಾನು ಚಳಿಯಲ್ಲಿ ನಡುಗುತ್ತಾ ಆ ಕೆಲಸವನ್ನು ಮಾಡಿದೆ. ಅತ್ತಿಗೆ ನನಗೆ ಕೇವಲ ಅರ್ಧ ಕಪ್ ಚಹಾ ನೀಡಿ, ಶಹಬ್ಬಾಷ್, ನೀನು ನನ್ನ ದೊಡ್ಡ ಮಗನ ಹಾಗೆ ಎಲ್ಲವನ್ನೂ ನಿಭಾಯಿಸುತ್ತೀಯಾ ಎಂದರು. ಅವರ ಈ ನಟನೆ ನನ್ನೊಳಗಿನ ದ್ವೇಷವನ್ನು ಇನ್ನಷ್ಟು ಹೆಚ್ಚಿಸುತ್ತಿತ್ತು. ಹೀಗೆ ಒಂದು ಕಠಿಣ ದಿನದ ನಂತರ ರಾತ್ರಿ ಬಾತ್ರೂಂನ ಮಂದ ಬೆಳಕಿನಲ್ಲಿ ಓದುತ್ತಿದ್ದಾಗ ನನ್ನ ಕಣ್ಣುಗಳ ಮುಂದೆ ಕತ್ತಲು ಆವರಿಸಿತು. ನಾನು ಅನೇಕ ದಿನಗಳಿಂದ ಸರಿಯಾಗಿ ಊಟ ಮಾಡಿರಲಿಲ್ಲ. ಅತ್ತಿಗೆ ನನಗೆ 2 ಹೊತ್ತಿನ ಊಟ ನೀಡುತ್ತಿದ್ದರು, ಆದರೆ ಅದು ನನ್ನ ದಿನವಿಡೀ ಶ್ರಮಕ್ಕೆ ಸಾಕಾಗುತ್ತಿರಲಿಲ್ಲ. ನನ್ನ ದೇಹ ಸ್ಪಂದಿಸಲಿಲ್ಲ ಮತ್ತು ನಾನು ಪ್ರಜ್ಞಾಹೀನನಾಗಿ ಅಲ್ಲೇ ನೆಲದ ಮೇಲೆ ಬಿದ್ದೆ. ಬಾತ್ರೂಂನಲ್ಲಿ ನೀರು ಸೋರುವ ಶಬ್ದ ಜೋರಾಯಿತು ಮತ್ತು ಬಹುಶಃ ಇದೇ ಕಾರಣದಿಂದ ಕ್ವಾರ್ಟರ್ನ ಒಬ್ಬ ವೃದ್ಧ ಸೇವಕ ಬಂದು ಬಾಗಿಲು ಬಡಿದನು. ಅವನಿಗೆ ಯಾವುದೇ ಪ್ರತಿಕ್ರಿಯೆ ಸಿಗದಿರುವಾಗ ಅವನು ಬಾಗಿಲು ಮುರಿದು ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ಎಬ್ಬಿಸಿದನು. ಅತ್ತಿಗೆ ಇದನ್ನು ಕೇಳಿ ನಾನು ನಾಟಕ ಮಾಡುತ್ತಿದ್ದೇನೆ ಎಂದು ಭಾವಿಸಿದರು. ಅವರು, ಇವನು ಯಾವಾಗಲೂ ದಣಿದಿರುತ್ತಾನೆ, ಕೆಲಸಕ್ಕೆ ಬಾರದವನು, ಅವನಿಗೆ 2 ದಿನ ಕೇವಲ ನೀರು ಕೊಡಿ, ಆಗ ಅವನಿಗೆ ಬುದ್ಧಿ ಬರುತ್ತದೆ ಎಂದರು. ಆದರೂ ನನ್ನ ಯಾವುದೇ ತಪ್ಪಿರಲಿಲ್ಲ. ಆದರೆ ಈ ಘಟನೆ ನನ್ನ ಸಂಕಲ್ಪವನ್ನು ಇನ್ನಷ್ಟು ದೃಢಗೊಳಿಸಿತು. ನಾನು ಕೇವಲ ಯಶಸ್ವಿಯಾಗುವುದಲ್ಲ, ಆದರೆ
ನನ್ನ ಯಶಸ್ಸಿನ ರಹಸ್ಯವನ್ನು ಕೊನೆಯವರೆಗೂ ಮರೆಮಾಡಬೇಕು ಎಂದು ನಿರ್ಧರಿಸಿದೆ. ಇದರಿಂದ ಅವರ ಆಶ್ಚರ್ಯ ಮತ್ತು ಅವಮಾನವು ವಿಶ್ವಾಸಕ್ಕೆ ಬದಲಾಗುತ್ತದೆ. ನನಗೆ ಅಧ್ಯಯನಕ್ಕಾಗಿ ಟ್ಯೂಷನ್ ಅಥವಾ ಯಾವುದೇ ಶಿಕ್ಷಕರ ಅಗತ್ಯವಿರಲಿಲ್ಲ. ನಾನು ನನ್ನ ಕಾಲೇಜು ಸ್ನೇಹಿತ ಸಮೀರ್ನನ್ನು ಹುಡುಕಿದೆ. ಸಮೀರ್ ಆರ್ಥಿಕವಾಗಿ ದುರ್ಬಲನಾಗಿದ್ದರೂ ಬುದ್ಧಿವಂತ ಆಗಿದ್ದನು. ನಾನು ಅವನಿಗೆ ಸಂಪೂರ್ಣ ಪರಿಸ್ಥಿತಿಯನ್ನು ವಿವರಿಸಿದೆ ಮತ್ತು ಮಧ್ಯರಾತ್ರಿಯಲ್ಲಿ ನಗರದ ಒಂದು ಹಳೆಯ ಸೇತುವೆಯ ಕೆಳಗೆ ಭೇಟಿಯಾಗಲು ಮತ್ತು ಯುಪಿಎಸ್ಸಿಗಾಗಿ ನನಗೆ ಸಹಾಯ ಮಾಡಲು ಒಪ್ಪಿಸಿದೆ. ಬದಲಿಗೆ ನಾನು ಅವನಿಗೆ ಪಾತ್ರೆ ತೊಳೆಯುವ ಕೆಲಸದ ಹಣದಿಂದ ಸ್ವಲ್ಪ ಹಣವನ್ನು ನೀಡುತ್ತೇನೆ. ನಾನು ಅವನಿಗೆ ಹೇಳಿದ್ದೆ, ನೋಡು ಸಮೀರ್, ನನ್ನ ಮನೆಯವರಿಗೆ ಗೊತ್ತಾದರೆ ನನ್ನ ಜೊತೆಗೆ ನಿನ್ನ ಜೀವನವೂ ಹಾಳಾಗುತ್ತೆ. ನೀನು ಯಾರಿಗೂ ಏನನ್ನೂ ಹೇಳುವುದಿಲ್ಲ ಎಂದು ಪ್ರಮಾಣ ಮಾಡು. ಅವನು ಎಂದಿಗೂ ನಮ್ಮ ಮನೆಯ ಕಡೆ ಬರಬಾರದು ಮತ್ತು ನನ್ನ ವಿದ್ಯಾಭ್ಯಾಸದ ಬಗ್ಗೆ ಯಾರಿಗೂ ಹೇಳಬಾರದು ಎಂದು ನಾನು ಕಟ್ಟುನಿಟ್ಟಾಗಿ ಹೇಳಿದ್ದೆ. ಸಮೀರ್ ನನಗೆ ಸಹಾಯ ಮಾಡಲು ಒಪ್ಪಿಕೊಂಡನು. ನನ್ನ ಓದಿಗಾಗಿ ಶುಲ್ಕವನ್ನು ಕಟ್ಟಲು ನಾನು ರಾತ್ರಿ ಸಮಯದಲ್ಲಿ ಪಕ್ಕದ ಮೊಹಲ್ಲಾದ ಒಂದು ಹೋಟೆಲ್ನಲ್ಲಿ ಅಡಗಿಕೊಂಡು ಪಾತ್ರೆ ತೊಳೆಯುವ ಕೆಲಸವನ್ನು ಪ್ರಾರಂಭಿಸಿದ್ದೆ. ಹೋಟೆಲ್ ಮಾಲೀಕ ದಯಾಳು ವೃದ್ಧರಾಗಿದ್ದರು. ಅವರು ನನಗೆ ರಾತ್ರಿ 11ರಿಂದ ಮಧ್ಯರಾತ್ರಿ 1 ಗಂಟೆಯವರೆಗೆ ಕೆಲಸ ಮಾಡಲು ಅನುಮತಿ ನೀಡಿದ್ದರು. ನಾನು ಅತ್ತಿಗೆಯವರ ಮನೆಯ ಸೇವಕರ ಕ್ವಾರ್ಟರ್ಸ್ನಲ್ಲಿ ಎಲ್ಲರಿಗೂ ಸುಳ್ಳು ಹೇಳಿ, ನನಗೆ ಹುಷಾರಿಲ್ಲ, ಬೇಗ ಮಲಗುತ್ತಿದ್ದೇನೆ ಎಂದು ಮಲಗಿ, ನಂತರ ಹಿಂದಿನ ಬಾಗಿಲಿನಿಂದ ರಹಸ್ಯವಾಗಿ ಹೊರಗೆ ಹೋಗುತ್ತಿದ್ದೆ. ಈ ವಂಚನೆ ನನಗೆ ಕೇವಲ ಅನಿವಾರ್ಯತೆ ಆಗಿರಲಿಲ್ಲ, ಬದಲಿಗೆ ನನ್ನ ಕನಸನ್ನು ನನಸಾಗಿಸಲು ಒಂದು ಹೊಸ ತಂತ್ರ ಆಗಿತ್ತು. ಪ್ರತಿ ತೊಳೆದ ಪಾತ್ರೆ ನನಗೆ ನನ್ನ ತಂದೆಯ ಅವಮಾನ ಮತ್ತು ತಾನಿಯಾಳ ಅಹಂಕಾರವನ್ನೂ ನೆನಪಿಸುತ್ತಿತ್ತು. ಅದು ನನ್ನೊಳಗಿನ ಬೆಂಕಿಯನ್ನು ಮತ್ತಷ್ಟು ಹೆಚ್ಚಿಸುತ್ತಿತ್ತು. ನನ್ನೊಳಗೆ ಒಂದು ಜ್ವಾಲಾಮುಖಿ ತುಂಬಿ ತುಳುಕುತ್ತಿತ್ತು. ಅದು ಒಳಗೊಳಗೆ ಮಾಗುತ್ತಿತ್ತು ಮತ್ತು ಅದರ ಸ್ಫೋಟ ಕೇವಲ ಯುಪಿಎಸ್ಸಿ ಯಶಸ್ಸಿನ ರೂಪದಲ್ಲಿ ಆಗಬೇಕಿತ್ತು. ನನ್ನ ರಹಸ್ಯ ಶಿಕ್ಷಣದ ಮಿಷನ್ ಈಗ ಅದರ ಉತ್ತುಂಗದಲ್ಲಿತ್ತು ಮತ್ತು ಯುಪಿಎಸ್ಸಿ ಪರೀಕ್ಷೆಯ ದಿನಾಂಕ ಹತ್ತಿರ ಬಂದಿತ್ತು. ನನ್ನ ಹೆಗಲ ಮೇಲೆ ರಾತ್ರಿಗಳ ಜಾಗರಣೆ ಮತ್ತು ದಿನವಿಡೀ ಕೆಲಸದ ಭಾರ ಇತ್ತು. ಆದರೆ ನನ್ನ ಪ್ರತೀಕಾರ ನನ್ನ ದೊಡ್ಡ ಮತ್ತು ಮೊದಲ ಜವಾಬ್ದಾರಿಯಾಗಿತ್ತು. ಈಗ ನಾನು ತಕ್ಷಣ ಪರೀಕ್ಷಾ ಫಾರ್ಮ್ಗಳನ್ನು ಭರ್ತಿ ಮಾಡಬೇಕಿತ್ತು ಮತ್ತು ಅದರ ದೊಡ್ಡ ಶುಲ್ಕವನ್ನು ಪಾವತಿಸಬೇಕಿತ್ತು. ಪಾತ್ರೆ ತೊಳೆದು ನಾನು ಕೂಡಿ ಹಾಕಿದ ಹಣ ತುಂಬಾ ಕಡಿಮೆ ಇದೆ ಎಂದು ನನಗೆ ತಿಳಿದಿತ್ತು. ಬಹಳಷ್ಟು ಯೋಚಿಸಿದ ನಂತರ ಮತ್ತು ಧೈರ್ಯ ಮಾಡಿದ ನಂತರ ನಾನು ಮಾರನೇ ದಿನ ಅತ್ತಿಗೆಯವರೊಂದಿಗೆ ಮಾತನಾಡಲು ನಿರ್ಧರಿಸಿದೆ. ಬೆಳಗಿನ ಸಮಯದಲ್ಲಿ ಅತ್ತಿಗೆ ತಮ್ಮ ಉದ್ಯಾನದಲ್ಲಿ ಕುಳಿತು ಚಹಾ ಕುಡಿಯುತ್ತಿದ್ದಾಗ ನಾನು ಅವರ ಬಳಿ ಹೋಗಿ ಹೆದರುತ್ತಾ, ಅತ್ತಿಗೆ, ನನಗೆ ಒಂದು ಮುಖ್ಯ ಕೆಲಸಕ್ಕಾಗಿ ಸ್ವಲ್ಪ ಮುಂಗಡ ಸಂಬಳದ ಅವಶ್ಯಕತೆ ಇದೆ ಎಂದು ಹೇಳಿದೆ. ನಾನು ಯಾವುದೋ ದೊಡ್ಡ ಅಸಹ್ಯಕರ ಅಪರಾಧ ಮಾಡಿದ್ದೇನೆ ಎಂಬಂತೆ ಅತ್ತಿಗೆ ನನ್ನ ಕಡೆ ನೋಡಿದರು. ಅವರು ತಮ್ಮ ಕುರ್ಚಿಯಿಂದ ಎದ್ದು ನಿಂತು ಕಟುವಾದ ಮಾತುಗಳಲ್ಲಿ, ಸಂಬಳದ ಮುಂಗಡ, ಕೊನೆಗೆ ನೀನು ನಿನ್ನನ್ನು ಏನಂದುಕೊಂಡಿದ್ದೀಯಾ ಅಮನ್? ಇದು ನಿನಗೆ ದುಡ್ಡನ್ನು ಹಂಚಲು ಒಂದು ಬಡವರ ಮನೆ ಅಲ್ಲ ಎಂದರು. ಅವರು ನನ್ನ ಹತ್ತಿರ ಬಂದರು ಮತ್ತು ನನ್ನ ಮೇಲೆ ಒಂದು ಭಯಾನಕ ಆರೋಪ ಮಾಡಿದರು. ನನಗೆ ಅನಿಸುತ್ತದೆ, ನೀನು ನನ್ನ ಮನೆಯಿಂದ ಏನಾದರೂ ಹಣ ಕದ್ದಿದ್ದೀಯಾ ಮತ್ತು ಈಗ ಈ ನೆಪ ಹೇಳುತ್ತಿದ್ದೀಯಾ? ನಿಮ್ಮಂತಹ ಬಡವರು ಕಳ್ಳರೇ ಆಗಿರುತ್ತೀರಿ ಎಂದರು. ಇದನ್ನು ಕೇಳಿ ನನ್ನ ಕಣ್ಣುಗಳಲ್ಲಿ ರಕ್ತ ಇಳಿದಿತ್ತು. ಆದರೆ ನಾನು ನನ್ನನ್ನು ನಿಯಂತ್ರಣದಲ್ಲಿಟ್ಟುಕೊಂಡೆ. ಅತ್ತಿಗೆ ಯಾವುದೇ ನಾಚಿಕೆಯಿಲ್ಲದೆ ನನ್ನನ್ನು ಅಲ್ಲಿಯೇ ಹುಲ್ಲುಹಾಸಿನಲ್ಲಿ ನಿಲ್ಲಿಸಿ ನನ್ನ ಬಟ್ಟೆಗಳ ತಪಾಸಣೆ ನಡೆಸಿದರು. ನಾನು ಕಷ್ಟಪಟ್ಟು ಉಳಿಸಿದ ಪ್ರತಿ ರೂಪಾಯಿಯನ್ನು ಅವರು ನನ್ನ ಜೇಬಿನಿಂದ ತೆಗೆದುಕೊಂಡರು. ಈ ಸುಳ್ಳು ಆರೋಪ ಮತ್ತು ನನ್ನ ಅವಮಾನದ ತಪಾಸಣೆ ನನಗೆ ಮತ್ತೊಂದು ದೊಡ್ಡ ತಿರುವು ಆಯಿತು. ಅವರ ಈ ವರ್ತನೆ ನನಗೆ ನನ್ನ ತಂದೆಯ ಅವಮಾನವನ್ನು ನೆನಪಿಸುತ್ತಿತ್ತು ಮತ್ತು ಅಲ್ಲಿಯೇ ಇದ್ದ ಮಾವ ನನ್ನ ಈ ಅವಮಾನಕ್ಕೆ ನಗುತ್ತಿದ್ದರು. ತಪಾಸಣೆ ಮಾಡಿದ ನಂತರ ಅತ್ತಿಗೆ ವ್ಯಂಗ್ಯದ ಧ್ವನಿಯಲ್ಲಿ, ಇದೇ ನಿನ್ನ ಅರ್ಹತೆ, ಹೋಗು ಮತ್ತು ಇನ್ನು ಮುಂದೆ ಎಂದಿಗೂ ಹಣ ಕೇಳಬೇಡ ಎಂದರು. ನಾನು ಮುರಿದು ಹೋಗಿದ್ದೆ, ಆದರೆ ನಿರಾಶೆಗೊಂಡಿರಲಿಲ್ಲ. ಹಿಂತಿರುಗಿ ನಾನು ನನ್ನ ತಂದೆಯ ಹಳೆಯ ಪೆಟ್ಟಿಗೆಯನ್ನು ತೆರೆದೆ. ಅದು ಕ್ವಾರ್ಟರ್ನ ಒಂದು ಮೂಲೆಯಲ್ಲಿ ಇತ್ತು. ಅಲ್ಲಿ ಒಂದು ಸಣ್ಣ ಬಟ್ಟೆಯ ತುಂಡಿನಲ್ಲಿ ಸುತ್ತಿದ ಚಿನ್ನದ ಉಂಗುರ ಇತ್ತು. ನನ್ನ ತಂದೆ, ಇದು ನಿಮ್ಮ ತಾಯಿಯ ಕೊನೆಯ ನೆನಪು ಮತ್ತು ಇದು ತುಂಬಾ ಅಗತ್ಯದ ಸಮಯದಲ್ಲಿ ಮಾತ್ರ ಬಳಸಬೇಕು ಎಂದು ಹೇಳಿದ್ದು ನನಗೆ ನೆನಪಾಯಿತು. ನಾನು ಬಹಳ ದುಃಖ ಮತ್ತು ಭಾರವಾದ ಹೃದಯದಿಂದ ಆ ಉಂಗುರವನ್ನು ತೆಗೆದುಕೊಂಡೆ. ನಾನು ಅದನ್ನು ಪ್ರತಿಕ್ಷಣ ನೋಡುತ್ತಿದ್ದೆ. ಅದು ಕೇವಲ ಚಿನ್ನವಾಗಿರಲಿಲ್ಲ, ಅದು ನನ್ನ ತಂದೆಯ ಕೊನೆಯ ನೆನಪು. ಅದರ ಮೇಲೆ ನನ್ನ ಬಡತನದ ಮುದ್ರೆ ಇತ್ತು. ಅದನ್ನು ಮಾರಾಟ ಮಾಡುವುದು ನನ್ನ ಶಕ್ತಿಗೆ ಮೀರಿದ್ದಾಗಿತ್ತು. ಆದರೆ ನನ್ನ ಮನಸ್ಸಿನಲ್ಲಿ ತಾನಿಯಾಳ ನಗುತ್ತಿರುವ ಮುಖ ಮತ್ತು ಯುಪಿಎಸ್ಸಿ ಪರೀಕ್ಷೆಯ ಕೊನೆಯ ದಿನಾಂಕ ಮೊಳಗುತ್ತಿತ್ತು. ಈ ಚಿನ್ನ ನನ್ನ ತಾಯಿಯ ನೆನಪು ಮತ್ತು ಯುಪಿಎಸ್ಸಿ ಯಶಸ್ಸು ನನ್ನ ತಂದೆಯ ಗೌರವದ ನೆನಪು ಹೆಚ್ಚು ಮುಖ್ಯ ಎಂದು ನಾನು ನನ್ನನ್ನು ಸಮಾಧಾನಪಡಿಸಿಕೊಂಡೆ.
ನಾನು ಕ್ವಾರ್ಟರ್ನಿಂದ ರಹಸ್ಯವಾಗಿ ಹೊರಗೆ ಬಂದು ಯಾರೂ ನನ್ನನ್ನು ಗುರುತಿಸದಿರಲಿ ಎಂದು ನಗರದ ಹಳೆಯ ಪ್ರದೇಶದಲ್ಲಿ ಒಂದು ಹಳೆಯ ಅಕ್ಕಸಾಲಿಗನ ಅಂಗಡಿಯನ್ನು ಹುಡುಕಿದೆ. ನಾನು ತಕ್ಷಣ ಉಂಗುರವನ್ನು ತೋರಿಸಿದೆ ಮತ್ತು ಅಕ್ಕಸಾಲಿಗ ಬಹಳ ಕಡಿಮೆ ಬೆಲೆ ಹಾಕಿದ. ಆದರೆ ನನಗೆ ವಾದ ಮಾಡಲು ಸಮಯವಿರಲಿಲ್ಲ. ಆ ಉಂಗುರವನ್ನು ಅವನಿಗೆ ಹಸ್ತಾಂತರಿಸಿದಾಗಲೂ ನನ್ನ ಕಣ್ಣುಗಳು ತೇವಗೊಂಡಿದ್ದವು. ಸಿಕ್ಕ ಹಣ ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಸಾಕಿತ್ತು. ನಾನು ಫಾರ್ಮ್ ಭರ್ತಿ ಮಾಡಿ ಶುಲ್ಕ ಪಾವತಿಸಿದೆ. ಈ ತ್ಯಾಗ ನನ್ನ ಸಂಕಲ್ಪವನ್ನು ಇನ್ನಷ್ಟು ದೃಢಗೊಳಿಸುತ್ತಿತ್ತು. ಈಗ ನನಗೆ ಹಿಂದೆ ಸರಿಯಲು ಯಾವುದೇ ದಾರಿ ಇರಲಿಲ್ಲ. ಈ ಉಂಗುರವನ್ನು ಮಾರಾಟ ಮಾಡುವುದು ನನ್ನ ಪ್ರತೀಕಾರದ ಪ್ರಯಾಣದಲ್ಲಿ ನನ್ನ ಕುಟುಂಬದ ಕಡೆಯಿಂದ ಕೊನೆಯ ಬೆಂಬಲ ಆಗಿತ್ತು. ನನ್ನ ಪ್ರತಿ ಪರೀಕ್ಷೆ ನನ್ನ ಕುಟುಂಬದ ಕೊನೆಯ ಭರವಸೆ ಆಗಿತ್ತು. ಪರೀಕ್ಷೆಯ ದಿನ ನನ್ನ ಇಡೀ ರಾತ್ರಿ ಭಯ ಮತ್ತು ಉತ್ಸಾಹದಲ್ಲಿ ಕಳೆಯಿತು. ಮಾವ ನನಗೆ ಯಾವುದೋ ತುರ್ತು ಕೆಲಸಕ್ಕೆ ಇನ್ನೊಂದು ನಗರದ ಮಾರುಕಟ್ಟೆಗೆ ಕಳುಹಿಸಿದ್ದಾರೆ ಎಂದು ನಾನು ಅತ್ತಿಗೆಯವರಿಗೆ ಸುಳ್ಳು ಹೇಳಿದ್ದೆ. ಅತ್ತಿಗೆಗೆ ಸಂದೇಹ ಬಂದಿತ್ತು, ಆದರೆ ನಾನು ಕೆಲಸ ಬೆಳಿಗ್ಗೆಯೇ ಮುಗಿಯುತ್ತದೆ ಎಂದು ಹೇಳಿದ್ದೆ. ನಾನು ನನ್ನ ಸ್ನೇಹಿತ ಸಮೀರ್ ಸಹಾಯದಿಂದ ಪರೀಕ್ಷೆ ಬರೆಯಲು ನಗರದ ಇನ್ನೊಂದು ಮೂಲೆಯಲ್ಲಿರುವ ಕೇಂದ್ರವನ್ನು ತಲುಪಿದೆ. ನಾನು ಸೇವಕನಂತೆ ಕಾಣದಿರಲಿ ಎಂದು ಸಮೀರ್ ನನಗೆ ಒಂದು ಸ್ವಚ್ಛವಾದ ಉಡುಗೆಯನ್ನು ವ್ಯವಸ್ಥೆ ಮಾಡಿದ್ದ. ಪರೀಕ್ಷಾ ಹಾಲ್ನಲ್ಲಿ ಕುಳಿತು ನಾನು ಒಂದು ಕ್ಷಣ ಕಣ್ಣು ಮುಚ್ಚಿದೆ ಮತ್ತು ನನ್ನ ತಂದೆಯ ಅವಮಾನ, ಸಹೋದರನ ನಿರಾಶೆ ಮತ್ತು ತಾನಿಯಾಳ ಅಹಂಕಾರವನ್ನು ನೆನಪಿಸಿಕೊಂಡೆ. ಇವೆಲ್ಲವೂ ನನಗೆ ಶಕ್ತಿಯಾದವು. ಈ ಪರೀಕ್ಷೆ ಕೇವಲ ಕೆಲಸಕ್ಕಾಗಿ ಅಲ್ಲ, ಬದಲಿಗೆ ಪ್ರತೀಕಾರಕ್ಕಾಗಿ ಎಂದು ನನಗೆ ತಿಳಿದಿತ್ತು. ನನ್ನ ಪ್ರತಿ ಪದ ಮತ್ತು ಪ್ರತಿ ಪ್ರಶ್ನೆಗೆ ಉತ್ತರ ಈ ಭಾವನೆಯಿಂದ ಮುಂದೆ ಸಾಗಿತ್ತು. ನಾನು ಯಾವುದೇ ಬೆಲೆ ತೆತ್ತಾದರೂ ಯಶಸ್ವಿಯಾಗಬೇಕಾಗಿತ್ತು. ಇದರಿಂದ ನಾನು ಅವರ ಮನೆಯ ನಿಜವಾದ ಮಾಲೀಕ ಆಗಬಹುದು ಮತ್ತು ತಾನಿಯಾಳ ಅಹಂಕಾರವನ್ನು ಮುರಿಯಬಹುದು. ಯಶಸ್ಸಿನ ನಂತರವೂ ನಾನು ತಕ್ಷಣವೇ ನನ್ನ ನಿಜವಾದ ಸ್ಥಾನಮಾನವನ್ನು ಬಹಿರಂಗಪಡಿಸುವುದಿಲ್ಲ ಎಂದು ನಾನು ಯೋಚಿಸಿದ್ದೆ. ನಾನು ಕಮಿಷನರ್ ಆದ ನಂತರವೂ ನಾನು ಒಂದು ಸಾಮಾನ್ಯ ಸರ್ಕಾರಿ ಸೇವಕನಾಗಿದ್ದೇನೆ ಎಂದು ನಾಟಕ ಮಾಡುತ್ತೇನೆ. ಇದರಿಂದ ನಾನು ಸಹಾಯಕ ಕಮಿಷನರ್ ಆಗಿ ತಾನಿಯಾಳನ್ನು ನೋಡಲು ಬಂದಾಗ ಹೆಚ್ಚು ಉತ್ತಮವಾದ ಅವಮಾನ ಆಗುತ್ತದೆ. ನನ್ನ ಮನಸ್ಸಿನಲ್ಲಿ ಒಂದು ಯೋಜನೆ ನಡೆಯುತ್ತಿತ್ತು. ಅದು ನನ್ನ ಮತ್ತು ಅತ್ತಿಗೆಯವರ ಮನೆಯ ನಡುವೆ ಯಾರೂ ಕೆಡವಲು ಸಾಧ್ಯವಾಗದ ಒಂದು ಗೋಡೆಯನ್ನು ನಿರ್ಮಿಸುತ್ತದೆ. ಪರೀಕ್ಷೆಯ ನಂತರದ ಸಮಯ ನನಗೆ ನರಕಕ್ಕಿಂತ ಕಡಿಮೆಯಾಗಿರಲಿಲ್ಲ. ಒಂದು ಕಡೆ ದಣಿಸುವ ಜೀವನ, ಇನ್ನೊಂದು ಕಡೆ ನನ್ನ ಭವಿಷ್ಯದ ನಿರ್ಧಾರ ಬರುವ ತೀವ್ರ ಕಾಯುವಿಕೆ. ನಾನು ದಿನವಿಡೀ ಅತ್ತಿಗೆಯವರ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದೆ, ಹುಲ್ಲುಹಾಸನ್ನು ಸ್ವಚ್ಛಗೊಳಿಸುತ್ತಿದ್ದೆ ಮತ್ತು ಡ್ರಾಯಿಂಗ್ ರೂಂನಲ್ಲಿ ಪೊರಕೆ ಹಾಕುತ್ತಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಕೇವಲ ಒಂದೇ ಚಿಂತೆ ಇತ್ತು. ಇಷ್ಟು ದೊಡ್ಡ ಬೆಲೆ ತೆತ್ತು ನನ್ನ ತಂದೆಯ ಕೊನೆಯ ನೆನಪಾದ ಆ ಉಂಗುರವನ್ನು ಮಾರಿ ನಾನು ಯಶಸ್ಸು ಗಳಿಸಿದ್ದೇನೆಯೇ? ಪ್ರತಿ ಗಂಟೆ ನನಗೆ 1 ಶತಮಾನದಂತೆ ಇತ್ತು. ಫಲಿತಾಂಶ ಬರುವ ಮೊದಲು ಯಾವುದೇ ಹೊಸ ಅಪಾಯವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ನಾನು ನಿರ್ಧರಿಸಿದೆ. ಆದರೂ ನಾನು ನನ್ನ ರಾತ್ರಿಯ ಓದು ಮತ್ತು ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವ ಕೆಲಸವನ್ನು ಸ್ವಲ್ಪ ಸಮಯದವರೆಗೆ ನಿಲ್ಲಿಸಿದ್ದೆ. ಈ ಸಮಯದಲ್ಲಿ ಅತ್ತಿಗೆಯವರ ಸಂತೋಷ ಹಲವು ಪಟ್ಟು ಹೆಚ್ಚಾಗಿತ್ತು. ಮೀನಾಳ ಮದುವೆ ಶೀಘ್ರದಲ್ಲೇ ಒಬ್ಬ ವ್ಯಾಪಾರಿಯ ಮಗನೊಂದಿಗೆ ಆಗಲಿದ್ದು, ಅತ್ತಿಗೆಯವರ ಸಂಪೂರ್ಣ ಗಮನ ತಾನಿಯಾಳ ಮೇಲೆ ಇತ್ತು. ಅವರು ಪತ್ರಿಕೆಯಲ್ಲಿ ಮದುವೆಯ ಜಾಹೀರಾತುಗಳನ್ನು ನೀಡಲು ಪ್ರಾರಂಭಿಸಿದರು. ಅದರಲ್ಲಿ ಸ್ಪಷ್ಟವಾಗಿ ಕೇವಲ ದೊಡ್ಡ ಸರ್ಕಾರಿ ಅಧಿಕಾರಿಗಳು ಅಥವಾ ಬಹಳ ಶ್ರೀಮಂತ ಮತ್ತು ಇಡೀ ನಗರದಲ್ಲಿ ವ್ಯಾಪಾರ ಹೊಂದಿರುವ ದೊಡ್ಡ ವ್ಯಾಪಾರಿಗಳು ಮಾತ್ರ ನಮ್ಮನ್ನು ಸಂಪರ್ಕಿಸಬೇಕು ಎಂದು ಬರೆದಿದ್ದರು. ಅತ್ತಿಗೆ ರಾತ್ರಿ ಹಗಲು ಇದೇ ಸ್ಥಾನಮಾನದ ಕನಸುಗಳನ್ನು ಕಾಣುತ್ತಿದ್ದರು. ಒಂದು ಮಧ್ಯಾಹ್ನ ನಾನು ಡ್ರಾಯಿಂಗ್ ರೂಮನ್ನು ಸ್ವಚ್ಛಗೊಳಿಸುತ್ತಿದ್ದೆ ಮತ್ತು ತಾನಿಯಾ ಅಲ್ಲಿ ಕುಳಿತು ಪ್ರಮುಖ ಫ್ಯಾಷನ್ ನಿಯತಕಾಲಿಕೆಗಳನ್ನು ನೋಡುತ್ತಿದ್ದಳು. ಅವಳು ಒಂದು ಪುಟವನ್ನು ತೆರೆದಳು. ಅದರ ಮೇಲೆ ದುಬಾರಿ ಡಿಸೈನರ್ ಬಟ್ಟೆಗಳು ಮತ್ತು ಕೈಗಡಿಯಾರಗಳಿದ್ದವು. ಅವಳು, ಅಮನ್, ನೋಡುತ್ತಿದ್ದೀಯಾ, ಇದೇ ಜೀವನ. ನಿನ್ನಂತಹ ಸೇವಕರು ಎಂದಿಗೂ ಈ ಬ್ರ್ಯಾಂಡೆಡ್ ವಸ್ತುಗಳನ್ನು ಧರಿಸಲು ಸಾಧ್ಯವಿಲ್ಲ. ನಿಮ್ಮ ಪ್ರಪಂಚ ಕಸ ಮತ್ತು ಹಳೆಯ ಬಟ್ಟೆಗಳಿಗೆ ಸೀಮಿತವಾಗಿದೆ ಎಂದಳು. ಅವಳು ಮುಂದುವರೆದು, ನನ್ನ ಗಂಡ ಒಬ್ಬ ಕಮಿಷನರ್ ಆಗುತ್ತಾನೆ, ಅವನು ನನಗೆ ಇವೆಲ್ಲವನ್ನೂ ತೆಗೆದುಕೊಂಡು ಕೊಡುತ್ತಾನೆ. ಆಗ ನಿನಗೆ ಶ್ರೀಮಂತ ಮತ್ತು ಬಡವನ ನಡುವಿನ ವ್ಯತ್ಯಾಸ ತಿಳಿಯುತ್ತದೆ ಎಂದಳು. ನಾನು ಅವಳ ಮಾತು ಕೇಳಿಲ್ಲ ಎಂಬಂತೆ ಮೌನವಾಗಿ ತಲೆ ಅಲ್ಲಾಡಿಸಿದೆ. ಆದರೆ ನನ್ನೊಳಗೆ ಪ್ರತೀಕಾರದ ಬೆಂಕಿ ಹೊತ್ತಿಕೊಂಡಿತ್ತು. ನಾನು ಮನಸ್ಸಿನಲ್ಲೇ ಮುಗುಳ್ನಕ್ಕೆ ಮತ್ತು ತಾನಿಯಾ, ನಾನೇ ನಿನ್ನ ಕಮಿಷನರ್ ಆಗುತ್ತೇನೆ. ಆದರೆ ನಿನಗೆ ಇದೆಲ್ಲವನ್ನೂ ಕೊಡಲು ಅಲ್ಲ, ಬದಲಿಗೆ ನಿನ್ನ ಅಹಂಕಾರವನ್ನು ಕಸಿದುಕೊಳ್ಳಲು ಎಂದು ಯೋಚಿಸಿದೆ. ನಾನು ನನ್ನ ಸ್ವಚ್ಛಗೊಳಿಸುವ ಕೆಲಸವನ್ನು ಮುಂದುವರೆಸಿದೆ ಮತ್ತು ಅವಳ ಮಾತುಗಳು ನನಗೆ ಅರ್ಥಹೀನ ಎಂದು ನಟಿಸಿದೆ. ಮರುದಿನ ಸಂಜೆ ನಾನು ಉದ್ಯಾನದಲ್ಲಿ ಗಿಡಗಳಿಗೆ ನೀರು ಹಾಕುತ್ತಿದ್ದಾಗ ನನ್ನ ಸ್ನೇಹಿತ ಸಮೀರ್ ನನಗೆ ಫೋನ್ ಮಾಡಿದ. ಅವನ ಧ್ವನಿ ತುಂಬಾ ಉತ್ಸಾಹದಲ್ಲಿತ್ತು. ಅವನು, ಅಮನ್, ನೀನು ಅದ್ಭುತ ಮಾಡಿದ್ದೀಯಾ, ನಿನ್ನ ಅದೃಷ್ಟ ಬದಲಾಗಿದೆ.
ರಿಸಲ್ಟ್ ಬಂದಿದೆ ಮತ್ತು ನೀನು ಟಾಪರ್ ಆಗಿದ್ದೀಯಾ. ನೀನು ಸಹಾಯಕ ಕಮಿಷನರ್ ಆಗಿದ್ದೀಯಾ ಎಂದನು. ಈ ಸುದ್ದಿ ಕೇಳಿ ನನ್ನ ಕೈಯಿಂದ ನೀರಿನ ಪೈಪ್ ಜಾರಿಬಿತ್ತು ಮತ್ತು ನಾನು ಬಹುತೇಕ ಕೂಗಲಿದ್ದೆ. ನನ್ನ ಹೃದಯ ಬಡಿತ ಹೆಚ್ಚಾಯಿತು. ಆದರೆ ನಾನು ತಕ್ಷಣ ನನ್ನನ್ನು ನಿಯಂತ್ರಣದಲ್ಲಿಟ್ಟುಕೊಂಡೆ. ನಾನು ತಕ್ಷಣ ನನ್ನ ಬುದ್ಧಿಯನ್ನು ಉಪಯೋಗಿಸಿ ಸಮೀರ್ಗೆ ಕಟ್ಟುನಿಟ್ಟಾಗಿ, ಕೇಳು ಸಮೀರ್, ತಕ್ಷಣ ಕರೆ ಕಟ್ ಮಾಡು. ಮತ್ತು ಈ ಸುದ್ದಿ ನಾನು ಸಾಯುವ ಮೊದಲು ಯಾರಿಗೂ ತಿಳಿಯಬಾರದು, ವಿಶೇಷವಾಗಿ ನನ್ನ ಮನೆಯವರಿಗೆ. ನೀನು ಈ ರಹಸ್ಯವನ್ನು ಬಯಲು ಮಾಡಿದರೆ ನನ್ನ ಎಲ್ಲಾ ಯೋಜನೆ ಹಾಳಾಗುತ್ತದೆ ಎಂದು ಹೇಳಿದೆ. ನನ್ನ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ತಿಳಿದಿದ್ದ ಸಮೀರ್ ನನ್ನೊಂದಿಗೆ ವಾಗ್ದಾನ ಮಾಡಿ ಮೌನವಾದ. ನಾನು ಫೋನ್ ಕಟ್ ಮಾಡಿ ನನ್ನ ಯಶಸ್ಸಿನ ರಹಸ್ಯವನ್ನು ನನ್ನ ಹೃದಯದ ಆಳದಲ್ಲಿ ಬಚ್ಚಿಟ್ಟೆ. ನಾನು ನನ್ನ ಮನಸ್ಸಿನಲ್ಲಿ ಒಂದು ಹೊಸ ನಾಟಕವನ್ನು ಸಿದ್ಧಪಡಿಸಿದೆ, ಕಮಿಷನರ್ ಸಂಬಂಧ ಕಳುಹಿಸುವ ನಾಟಕ. ನಾನು ಮನೆಯವರಿಗೆ ಯಾವುದೇ ಸುದ್ದಿ ನೀಡುವುದಿಲ್ಲ ಎಂದು ನಿರ್ಧರಿಸಿದೆ. ನಾನು ನನ್ನ ಪೋಸ್ಟಿಂಗ್ ಬಗ್ಗೆಯೂ ಯಾವುದೇ ಸುದ್ದಿ ನೀಡುವುದಿಲ್ಲ. ಅತ್ತಿಗೆ ತಾನೇ ನನ್ನ ಕಡೆಗೆ ಆಕರ್ಷಿತರಾಗಿ ತಾನಿಯಾಳನ್ನು ನನ್ನ ಮುಂದೆ ತರುವಂತೆ ನಾನು ಒಂದು ಶಕ್ತಿಯುತ ಮತ್ತು ಉನ್ನತ ಹುದ್ದೆಯ ಬಳಕೆಯನ್ನು ಮಾಡುತ್ತೇನೆ ಎಂದು ಯೋಚಿಸಿದೆ. ನನ್ನ ಉದ್ದೇಶ ಸ್ಪಷ್ಟವಾಗಿತ್ತು, ಸೇವಕನ ಬಟ್ಟೆಯಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಿ ಸಹಾಯಕ ಕಮಿಷನರ್ ಪ್ರೋಟೋಕಾಲ್ನೊಂದಿಗೆ ಇದೇ ಮನೆಗೆ ಪ್ರವೇಶಿಸುವುದು. ನನ್ನ ಸಹಾಯಕ ಕಮಿಷನರ್ ಆದ ದೊಡ್ಡ ಸುದ್ದಿ ನನ್ನೊಳಗೆ ಒಂದು ರಹಸ್ಯವಾಗಿ ಮಾಗುತ್ತಿತ್ತು. ಆದರೆ ಇದು ಹೆಚ್ಚು ಕಾಲ ರಹಸ್ಯವಾಗಿ ಉಳಿಯಲು ಸಾಧ್ಯವಿಲ್ಲ ಎಂದು ನನಗೆ ತಿಳಿದಿತ್ತು. ಎಲ್ಲಾ ವ್ಯವಹಾರಗಳು ಮತ್ತು ತರಬೇತಿಗಾಗಿ ನಾನು ತಕ್ಷಣ 1 ವಾರದೊಳಗೆ ನನ್ನ ನಗರವನ್ನು ಬಿಟ್ಟು ಇನ್ನೊಂದು ನಗರಕ್ಕೆ ಹೋಗಬೇಕಾಗಿತ್ತು. ನಾನು ನನ್ನ ಕಾಗದದ ಕೆಲಸಗಳನ್ನು ಪೂರ್ಣಗೊಳಿಸಿದೆ ಮತ್ತು ನಂತರ ಒಂದು ತಂತ್ರ ಹೂಡಿದೆ. ನಾನು ಅತ್ತಿಗೆಗೆ ನನ್ನ ಹಳೆಯ ಮೊಬೈಲ್ ಸಂಖ್ಯೆಯಿಂದ ಕರೆ ಮಾಡಿದೆ ಮತ್ತು ಒಂದು ಸಾಮಾನ್ಯ ಕಥೆಯನ್ನು ಹೇಳಿದೆ. ಅತ್ತಿಗೆ, ನನಗೆ ಒಂದು ಸಣ್ಣ ಖಾಸಗಿ ಕಂಪನಿಯಲ್ಲಿ ಲೆಕ್ಕಪತ್ರಗಾರನ ಕೆಲಸ ಸಿಕ್ಕಿದೆ. ಅಲ್ಲಿ ಸಂಬಳವು ಸಾಮಾನ್ಯವಾಗಿದೆ. ನಾನು ನಗರದಿಂದ ಹೊರಗೆ ಇರಬೇಕಾಗುತ್ತದೆ. ಅತ್ತಿಗೆಯವರ ಪ್ರತಿಕ್ರಿಯೆ ನಾನು ನಿರೀಕ್ಷಿಸಿದಂತೆಯೇ ಇತ್ತು ಮತ್ತು ತಾನಿಯಾ, ಮನೆಯಿಂದ ಒಬ್ಬ ಸೇವಕನ ಭಾರ ಕಡಿಮೆಯಾಯಿತು ಎಂದು ಸಂತೋಷಪಟ್ಟಳು. ಅತ್ತಿಗೆ ನನ್ನ ಮಾತು ಕೇಳಿ ನಗುತ್ತಾ, ಸರಿ, ನೀನು ಯಾವುದಾದರೂ ಕೆಲಸಕ್ಕೆ ಬಂದೆ. ಗುಮಾಸ್ತನ ಕೆಲಸವೇ ಸಿಕ್ಕರೂ ಪರವಾಗಿಲ್ಲ, ನಮಗೆ ಹೆಚ್ಚು ಹೆಚ್ಚು ಹಣ ಕಳುಹಿಸುತ್ತಿರು ಎಂದರು. ಅವರು ನನ್ನ ತರಬೇತಿ ಅಥವಾ ನನ್ನ ವೃತ್ತಿಯ ಬಗ್ಗೆ ಯಾವುದೇ ಆಸಕ್ತಿ ತೋರಿಸಲಿಲ್ಲ. ನಾನು ಈಗ ಅವರ ಕಣ್ಣುಗಳ ಮುಂದೆ ಇರುವುದಿಲ್ಲ ಎಂಬ ವಿಷಯದ ಮೇಲೆ ಅವರಿಗೆ ವಿಶ್ವಾಸ ಬಂದಿತ್ತು. ಇದು ನನಗೆ ಒಂದು ಉತ್ತಮ ಅವಕಾಶ ಆಗಿತ್ತು. ನಾನು ನನ್ನ ಬಟ್ಟೆಗಳ ಒಂದು ಸಣ್ಣ ಚೀಲ ತೆಗೆದುಕೊಂಡು ಅದೇ ರಾತ್ರಿ ರಹಸ್ಯವಾಗಿ ಮನೆಯಿಂದ ಹೊರಟೆ. ಹೊಸ ನಗರದಲ್ಲಿ ನನ್ನ ತರಬೇತಿಯನ್ನು ಪ್ರಾರಂಭಿಸಿದ ನಂತರ ನಾನು ನನ್ನ ಪ್ರತೀಕಾರದ ಯೋಜನೆಯ ಮೇಲೆ ಗಮನ ಹರಿಸಲು ಪ್ರಾರಂಭಿಸಿದೆ. ಮೊದಲಿಗೆ ನಾನು ನಗರದ ದೊಡ್ಡ ಕುಟುಂಬಗಳೊಂದಿಗೆ ಸಂಪರ್ಕ ಹೊಂದಿದ್ದ ಒಬ್ಬ ದೊಡ್ಡ ಮತ್ತು ಪ್ರಸಿದ್ಧ ವಕೀಲರನ್ನು ಭೇಟಿಯಾದೆ. ನಾನು ಅವರಿಗೆ ನನ್ನ ಎಲ್ಲಾ ಪರಿಸ್ಥಿತಿಗಳನ್ನು ವಿವರಿಸಿದೆ. ಆದರೆ ನಾನು ಸಹಾಯಕ ಕಮಿಷನರ್ ಆಗಿರುವ ನನ್ನ ಸ್ನೇಹಿತನ ಪರವಾಗಿ ಸಹಾಯ ಕೇಳುತ್ತಿದ್ದೇನೆ ಎಂದು ತೋರಿಸಿದೆ. ನಾನು ವಕೀಲರಿಗೆ ಕಟ್ಟುನಿಟ್ಟಾಗಿ ನನ್ನ ನಿಜವಾದ ಹೆಸರು ಮತ್ತು ಸ್ಥಾನಮಾನವನ್ನು ಬಹಿರಂಗಪಡಿಸದಂತೆ ಹೇಳಿದೆ. ಬದಲಿಗೆ ನಾನು ನೀಡಿದ ನಕಲಿ ಕುಟುಂಬದ ಯೋಜನೆಯನ್ನು ಮಾತ್ರ ಬಳಸುವಂತೆ ಹೇಳಿದೆ. ನಾನು ವಕೀಲರಿಗೆ ಒಂದು ರಹಸ್ಯವನ್ನು ನೀಡಿದೆ. ಅವರು ನನ್ನ ಕೊಟ್ಟ ನಕಲಿ ಕುಟುಂಬದ ಹುಡುಗನ ಪರವಾಗಿ ತಾನಿಯಾಳ ಸಂಬಂಧವನ್ನು ಅತ್ತಿಗೆಯವರ ಮನೆಗೆ ತೆಗೆದುಕೊಂಡು ಹೋಗಲು ತಮ್ಮನ್ನು ತಾವು ಒಬ್ಬ ಶ್ರೀಮಂತ ಮತ್ತು ದೊಡ್ಡ ಕುಟುಂಬದ ವಕೀಲರಾಗಿ ಪ್ರಸ್ತುತಪಡಿಸಬೇಕಾಗಿತ್ತು. ವಕೀಲ ಅರ್ಷದ್ ಜಿ ಬಹಳ ಬುದ್ಧಿವಂತ ವ್ಯಕ್ತಿಯಾಗಿದ್ದರು ಮತ್ತು ತಮ್ಮ ಮಾತಿನ ಶೈಲಿಯಿಂದ ಅತ್ತಿಗೆಯವರ ಮನೆಗೆ ಹೋಗಿ ಮಾತುಕತೆಯನ್ನು ಪ್ರಾರಂಭಿಸಿದರು. ಅವರು ಸಂಬಂಧವನ್ನು ಅಂತಹ ರೀತಿಯಲ್ಲಿ ಪ್ರಸ್ತುತಪಡಿಸಿದರು, ಅತ್ತಿಗೆಯವರ ದುರಾಸೆ ಉತ್ತುಂಗಕ್ಕೇರಿತು. ವಕೀಲರು ನಕಲಿ ಹುಡುಗನ ಸ್ಥಾನಮಾನವನ್ನು ಹೊಗಳಿ ಹೊಗಳಿ ಮಾತನಾಡಿದರು ಮತ್ತು ಸಹಾಯಕ ಕಮಿಷನರ್ ಸಾಹೇಬರ ಸಂಬಳ ಮತ್ತು ಪ್ರೋಟೋಕಾಲ್, ಅವರ ಗೌರವಾನ್ವಿತ ಜೀವನದ ಬಗ್ಗೆ ತಿಳಿಸಿದರು. ಅಂತಹ ಸಂಬಂಧ ಸಿಗುವುದು ಅದೃಷ್ಟವಂತರ ಕೆಲಸ ಎಂದು ಹೇಳಿದರು. ಅತ್ತಿಗೆಯವರ ದುರಾಸೆ ಜಾಗೃತವಾಯಿತು. ಅವರು ಸ್ಥಾನಮಾನ ಮತ್ತು ಪ್ರೋಟೋಕಾಲ್ನ ಕನಸು ಕಾಣಲು ಪ್ರಾರಂಭಿಸಿದರು ಮತ್ತು ತಕ್ಷಣವೇ ಸಂಬಂಧವನ್ನು ಸ್ವೀಕರಿಸಿದರು. ಅವರು ಆತುರದಲ್ಲಿ, ವಕೀಲ ಸಾಹೇಬರೇ, ಈ ಸಂಬಂಧ ನಮಗೆ 100% ಒಪ್ಪಿಗೆಯಿದೆ. ನೀವು ಕೇವಲ ಕಮಿಷನರ್ ಸಾಹೇಬರ ಭೇಟಿಯ ದಿನಾಂಕವನ್ನು ನಿಗದಿಪಡಿಸಿ ಎಂದರು. ಅವರ ಸ್ವಂತ ಅಣ್ಣನ ಮಗ ಅದೇ ಸ್ಥಾನಮಾನವನ್ನು ತಲುಪಿದ್ದಾನೆ ಎಂದು ಅವರು ಒಂದೇ ಒಂದು ಬಾರಿಯೂ ಯೋಚಿಸಲಿಲ್ಲ. ಅತ್ತಿಗೆ ಮುಂದಿನ ವಾರ ಮಂಗಳವಾರ ಭೇಟಿಗಾಗಿ ದಿನಾಂಕ ನಿಗದಿಪಡಿಸಿದರು. ಈ ದಿನಾಂಕ ನನ್ನ ಪ್ರತೀಕಾರಕ್ಕಾಗಿ ಉತ್ತಮವಾಗಿತ್ತು. ಈ ಸಮಯದಲ್ಲಿ ನಾನು ನನ್ನ ಎಲ್ಲಾ ಪ್ರೋಟೋಕಾಲ್ ಮತ್ತು ಕಾರುಗಳ ರಹಸ್ಯ ತಯಾರಿ ಮಾಡಿಕೊಂಡೆ. ನಾನು ನನ್ನ ಗಾರ್ಡ್ಸ್ ಕಮಾಂಡರ್ ಅವರನ್ನು ಕರೆದು ನನ್ನ ರಹಸ್ಯ ಮಿಷನ್ ಬಗ್ಗೆ ತಿಳಿಸಿದೆ. ನಾನು ಆ ಮನೆಗೆ ಪ್ರವೇಶಿಸಿದಾಗ ನನ್ನ ವರ್ತನೆ ಮತ್ತು ವೈಭವದಿಂದ ಅವರ ಹೃದಯಗಳು ನಡುಗಬೇಕು ಎಂದು ನಾನು ಬಯಸಿದೆ. ಯಾವುದೇ ಕೊರತೆ ಇರಬಾರದು.
ನನ್ನ ಆಗಮನದ ಯೋಜನೆ ಎಷ್ಟೊಂದು ಭಯಾನಕವಾಗಿರಬೇಕು ಎಂದರೆ ದೂರದವರೆಗೆ ನನ್ನ ವೈಭವದ ಬಗ್ಗೆ ಚರ್ಚೆ ಆಗಬೇಕು ಎಂದು ನಾನು ಯೋಚಿಸಿದ್ದೆ. ಭೇಟಿಯ ದಿನದಂದು ನಾನು ಉದ್ದೇಶಪೂರ್ವಕವಾಗಿ ರಜೆ ತೆಗೆದುಕೊಂಡೆ, ಇದು ನನಗೆ ಒಂದು ಮುಖ್ಯ ಅವಕಾಶ ಎಂದು ತೋರಿಸಲು. ನನ್ನ ಉದ್ದೇಶ ನನ್ನ ಆಗಮನವು ಎಷ್ಟು ಭಯಾನಕವಾಗಿರಬೇಕು ಎಂದರೆ ಅತ್ತಿಗೆಯವರಿಗೆ ಯೋಚಿಸಲು ಸಹ ಅವಕಾಶ ಸಿಗಬಾರದು. ಈಗ ನಾನು ಸೇವಕನಿಂದ ಮಾಲೀಕನಾಗಿ ಆ ಮನೆಗೆ ಪ್ರವೇಶಿಸುವ ಸಮಯ ಬಂದಿತ್ತು. ಇಂದಿನ ದಿನ ಅತ್ತಿಗೆಯವರ ಕುಟುಂಬಕ್ಕೆ ಹಬ್ಬಕ್ಕಿಂತ ಕಡಿಮೆಯಾಗಿರಲಿಲ್ಲ. ತಾನಿಯಾಳ ಸಂಬಂಧ ಒಬ್ಬ ಸಹಾಯಕ ಕಮಿಷನರ್ನೊಂದಿಗೆ ನಿಶ್ಚಯವಾಗುತ್ತಿತ್ತು ಮತ್ತು ಅವರ ಸ್ಥಾನಮಾನ ಶಾಶ್ವತವಾಗಿ ಬದಲಾಗುತ್ತದೆ ಎಂದು ಅವರು ಭಾವಿಸಿದ್ದರು. ನಾನು ನನ್ನ ಸಾಮಾನ್ಯ ಕಂಪನಿಯಿಂದ ಸುಳ್ಳು ನೆಪ ಹೇಳಿ ರಜೆ ತೆಗೆದುಕೊಂಡಿದ್ದೆ. ಆದರೆ ವಾಸ್ತವದಲ್ಲಿ ನಾನು ನನ್ನದೇ ಆಗಮನಕ್ಕಾಗಿ ತಯಾರಿ ಮಾಡಲು ರಜೆ ತೆಗೆದುಕೊಂಡಿದ್ದೆ. ಬೆಳಗಿನ ಜಾವವೇ ಅತ್ತಿಗೆ ನನಗೆ ಫೋನ್ ಮಾಡಿ, ಅಯಾನ್, ನಿಮ್ಮ ಕಂಪನಿಗೆ ರಜೆಯಿದೆ, ಆದ್ದರಿಂದ ನೀನು ಬೇಗ ಮನೆಗೆ ಬಾ. ನಮ್ಮಲ್ಲಿ ಕಮಿಷನರ್ ಸಾಹೇಬರು ಬರುತ್ತಿದ್ದಾರೆ ಮತ್ತು ಮನೆಯ ಸಂಪೂರ್ಣ ಸ್ವಚ್ಛತೆ ನಿನ್ನ ಕೈಯಿಂದಲೇ ಆಗಬೇಕು. ಯಾವುದೇ ಕಲೆ ಅಥವಾ ಧೂಳಿನ ಕಲೆ ಕಾಣಬಾರದು ಎಂದು ನಾನು ಬಯಸುತ್ತೇನೆ ಎಂದು ಆಜ್ಞಾಪಿಸಿದರು. ಇದು ಅವರ ಕಡೆಯಿಂದ ಕೊನೆಯ ಅವಮಾನ ಆಗಿತ್ತು. ಅದನ್ನು ನಾನು ನಗುತ್ತಾ ಸ್ವೀಕರಿಸಿದೆ. ನಾನು ಹಳೆಯ ಸೇವಕನ ಬಟ್ಟೆಗಳನ್ನು ಧರಿಸಿ ನನ್ನ ತಂದೆಯ ಅವಮಾನವಾದ ಅದೇ ಮನೆಗೆ ಮತ್ತೆ ಪ್ರವೇಶಿಸಿದೆ. ಅತ್ತಿಗೆ ನನ್ನನ್ನು ನೋಡುತ್ತಿದ್ದಂತೆ ನನಗೆ ಒಂದು ದೊಡ್ಡ ಪಟ್ಟಿಯನ್ನು ಹೇಳಿದರು. ಅವರು ಕೆಲಸದಿಂದ ಮುಕ್ತನಾದ ಮೇಲೆ ತಕ್ಷಣ ಡ್ರಾಯಿಂಗ್ ರೂಮ್ ಫರ್ನಿಚರ್ಗೆ ಪಾಲಿಷ್ ಮಾಡು, ಹುಲ್ಲುಹಾಸಿನ ಅನಗತ್ಯ ಎಲೆಗಳನ್ನು ತೆಗೆದುಹಾಕು ಎಂದರು. ಮೊದಲಿಗೆ ನಾನು ಡ್ರಾಯಿಂಗ್ ರೂಂನಲ್ಲಿ ಸ್ವಚ್ಛಗೊಳಿಸುತ್ತಿದ್ದೆ. ತಾನಿಯಾ ತನ್ನ ಕೋಣೆಯಿಂದ ಹೊರಬಂದಳು. ಅವಳು ದುಬಾರಿ ಉಡುಗೆ ಧರಿಸಿ ರಾಜಕುಮಾರಿಯಂತೆ ಕಾಣುತ್ತಿದ್ದಳು. ಅವಳ ಮುಖದ ಮೇಲೆ ಅಹಂಕಾರ ಮತ್ತು ಗರ್ವ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅವಳು ನನ್ನನ್ನು ನೋಡಿ ಮುಖ ಸಿಂಡರಿಸಿಕೊಂಡು, ಅಮನ್, ನನ್ನ ಶೂಗಳ ಮೇಲೆ ಇತ್ತೀಚೆಗೆ ತುಂಬಾ ಧೂಳು ಬೀಳುತ್ತದೆ. ಬೇಗನೆ ನನ್ನ ಕೋಣೆಗೆ ಬಾ ಮತ್ತು ನನ್ನ ಎಲ್ಲಾ ಬೂಟುಗಳನ್ನು ಹೊಳಪು ಮಾಡು. ನೆನಪಿಡು, ನಾನು ಇಂದು ಬಹಳ ಮುಖ್ಯ ವ್ಯಕ್ತಿಗಳನ್ನು ಭೇಟಿಯಾಗುತ್ತಿದ್ದೇನೆ ಎಂದಳು. ನಾನು ಮೌನವಾಗಿ ಅವಳ ಹಿಂದೆ ಅವಳ ಅದ್ದೂರಿ ಕೋಣೆಗೆ ಹೋದೆ. ಕೋಣೆಯಲ್ಲಿ ಪರ್ಫ್ಯೂಮ್ನ ಸುಗಂಧ ತುಂಬಿತ್ತು. ತಾನಿಯಾ ಹಾಸಿಗೆಯ ಮೇಲೆ ಮಲಗಿದ್ದಳು ಮತ್ತು ತನ್ನ ಹೊಸ ಬೂಟುಗಳನ್ನು ನನ್ನ ಮುಂದೆ ಎಸೆದಳು. ಮತ್ತು ಇವುಗಳಿಗೆ ಬೇಗ ಪಾಲಿಷ್ ಮಾಡು. ನೀನು ಸೇವಕನ ಜೀವನ ಕಳೆಯುತ್ತಾ ಸಾಯುತ್ತೀಯಾ? ಅಮನ್, ನಿನ್ನ ಅದೃಷ್ಟ ಇಲ್ಲೇ ಕೊನೆಗೊಳ್ಳುತ್ತೆ ಮತ್ತು ನನ್ನ ಅದೃಷ್ಟದ ನಕ್ಷತ್ರ ಇಂದು ಹೊಳೆಯಲಿದೆ ಎಂದು ನನ್ನನ್ನು ಅವಮಾನಿಸಲು ಪ್ರಾರಂಭಿಸಿದಳು. ಅವಳ ಈ ಮಾತು ನನ್ನ ಎದೆಗೆ ಬಾಣದಂತೆ ಬಡಿಯಿತು. ನಾನು ನನ್ನ ಕೋಪವನ್ನು ನಿಯಂತ್ರಿಸಿದೆ. ನಾನು ಬಗ್ಗಿ ಅವಳ ಬೂಟುಗಳಿಗೆ ಪಾಲಿಷ್ ಮಾಡಿದೆ ಮತ್ತು ನನ್ನೊಂದಿಗೆ ಮನಸ್ಸಿನಲ್ಲೇ, ಕೇವಲ 1 ಗಂಟೆ ಮಾತ್ರ ತಾನಿಯಾ. ಅದರ ನಂತರ ನಿನಗೆ ನಿನ್ನ ನಿಜವಾದ ಅರ್ಹತೆ ನೆನಪಾಗುತ್ತೆ. ಈ ಬೂಟುಗಳು ನನ್ನ ಕೈಗಳಿಂದ ಕೊನೆಯ ಬಾರಿ ಪಾಲಿಷ್ ಆಗುತ್ತಿವೆ ಎಂದು ಹೇಳಿದೆ. ಸ್ವಚ್ಛತೆ ಮತ್ತು ಪಾಲಿಷ್ ಕೆಲಸ ಮುಗಿದ ನಂತರ ನಾನು ಹಾಲ್ ಅನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದೆ. ಅತ್ತಿಗೆ ನನಗೆ ಒಂದು ಸುಳ್ಳು ನಗುವಿನೊಂದಿಗೆ, ಅಮನ್, ನೀನು ಯಾವಾಗಲೂ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೀಯಾ? ದೇವರು ನಿನಗೆ ಸಣ್ಣ ಪುಟ್ಟ ಬಡ್ತಿ ಕೊಡಲಿ ಎಂದರು. ಅವರ ಈ ಉಪಕಾರದ ಮಾತುಗಳು ನನಗೆ ಇನ್ನಷ್ಟು ನೋವುಂಟು ಮಾಡುತ್ತಿದ್ದವು. ನಾನು ಸ್ವಚ್ಛಗೊಳಿಸುವಿಕೆಯನ್ನು ಮುಗಿಸಿ ಅತ್ತಿಗೆಯವರ ಬಳಿ, ಅತ್ತಿಗೆ, ನಾನು ಸ್ವಚ್ಛಗೊಳಿಸಿದ್ದೇನೆ, ಈಗ ನಾನು ಹೋಗಬಹುದೇ ಎಂದು ಅನುಮತಿ ಕೇಳಿದೆ. ಅತ್ತಿಗೆ ಸಮಯ ನೋಡಿ ನನ್ನನ್ನು ಗದರಿಸುತ್ತಾ, ಇಲ್ಲ, ಈಗ ಇಲ್ಲಿ ನಿಲ್ಲಬೇಡ, ಹೊರಗೆ ಹೋಗು ಮತ್ತು ಗೇಟ್ನಿಂದಲೂ ದೂರ ಇರು. ಕಮಿಷನರ್ ಸಾಹೇಬರು ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ನಮ್ಮ ಗೌರವಕ್ಕೆ ಧಕ್ಕೆ ಆಗುವುದು ನನಗೆ ಬೇಕಿಲ್ಲ. ತಕ್ಷಣ ನಿನ್ನ ಸೇವಕರ ಕ್ವಾರ್ಟರ್ಸ್ನಲ್ಲಿ ಹೋಗಿ ಅಡಗಿಬಿಡು ಎಂದರು. ಅವರ ಈ ಆಜ್ಞೆ ನನಗೆ ಗೆಲುವಿನ ಕೊನೆಯ ಸಂಕೇತ ಆಗಿತ್ತು. ನಾನು ತಲೆ ಬಾಗಿಸಿ ಜಿ ಅತ್ತಿಗೆ ಎಂದು ಹೇಳಿ ಅವರ ಮುಂದೆ ಸರಿದು ನಿಂತೆ. ಇದು ನಾನು ಸೇವಕನ ಸ್ಥಾನದಲ್ಲಿ ಅವರ ಮುಂದೆ ತಲೆ ಬಾಗಿಸಿದ ಕೊನೆಯ ಬಾರಿ ಆಗಿತ್ತು. ನಾನು ನನ್ನ ಹಳೆಯ ಕ್ವಾರ್ಟರ್ಸ್ಗೆ ಹೋದೆ. ನನಗೆ ಅಲ್ಲಿ ಸ್ವಲ್ಪ ಸಮಯವಿತ್ತು. ನಾನು ನನ್ನ ಗಾರ್ಡ್ಸ್ ಕಮಾಂಡರ್ ಅವರಿಗೆ ರಹಸ್ಯ ಕೋಡ್ ವರ್ಡ್ನಲ್ಲಿ ಕೊನೆಯ ಬಾರಿಗೆ ತಿಳಿಸಿದೆ. ಕೋಣೆಯ ಒಂದು ಕಪಾಟಿನಲ್ಲಿ ನೇತಾಡುತ್ತಿದ್ದ ಬಟ್ಟೆಗಳು ನನ್ನ ಸೇವಕರ ಬಟ್ಟೆಗಳಾಗಿರಲಿಲ್ಲ, ಬದಲಿಗೆ ನನ್ನ ಸಹಾಯಕ ಕಮಿಷನರ್ನ ಸಮವಸ್ತ್ರ ಆಗಿತ್ತು. ನಾನು ನನ್ನ ಹಳೆಯ ಹರಿದ ಶರ್ಟ್ ಅನ್ನು ತೆಗೆದುಹಾಕಿ ಭವ್ಯವಾದ ಸಮವಸ್ತ್ರವನ್ನು ಧರಿಸಿದೆ. ಕನ್ನಡಿಯ ಮುಂದೆ ನಿಂತು ನಾನು ನನ್ನನ್ನು ನೋಡಿದೆ. ಇದು ಅದೇ ಅಮನಾಗಿದ್ದ, ಆದರೆ ಈಗ ಅವನು ಶಕ್ತಿಯುತ ಆಗಿದ್ದ. ನಾನು ನನ್ನ ತಂದೆಯ ಚಿತ್ರವನ್ನು ನೋಡಿದೆ ಮತ್ತು ಮನಸ್ಸಿನಲ್ಲೇ ಅವರಿಗೆ ಮಗ ಪ್ರತೀಕಾರಕ್ಕಾಗಿ ಈ ನಾಟಕ ಮಾಡುತ್ತಿದ್ದಾನೆ ಎಂದು ಕ್ಷಮೆಯನ್ನು ಕೇಳಿದೆ. ನಾನು ಸಿದ್ಧನಾದೆ. ನನ್ನ ಪ್ರೋಟೋಕಾಲ್ ನನ್ನ ನಿರೀಕ್ಷೆಯಲ್ಲಿತ್ತು. ನಾನು ನನ್ನ ಸಮವಸ್ತ್ರವನ್ನು ಧರಿಸಿ ಕೋಣೆಯಿಂದ ಹೊರಬಂದೆ ಮತ್ತು ಮನೆಯ ಹಿಂದಿನ ಬಾಗಿಲಿನಿಂದ ಹೊರಗೆ ಹೋದೆ. ಗೇಟ್ನಿಂದ ಸ್ವಲ್ಪ ದೂರದಲ್ಲಿ ಗಾರ್ಡ್ಗಳು ಮತ್ತು ಪ್ರೋಟೋಕಾಲ್ನ ಕಾರುಗಳು ಸಿದ್ಧವಾಗಿ ನಿಂತಿರುವುದನ್ನು ನಾನು ಕಂಡೆ.
ನಾನು ಕಪ್ಪು ಬಣ್ಣದ ದೊಡ್ಡ ಕಾರಿನಲ್ಲಿ ಕುಳಿತುಕೊಂಡು ಕಮಾಂಡರ್ಗೆ ಮುಂದೆ ಹೋಗಲು ಸನ್ನೆ ಮಾಡಿದೆ. ನಾನು ನನ್ನ ಗಾರ್ಡ್ಗಳು ಮತ್ತು ಸಂಪೂರ್ಣ ಪ್ರೋಟೋಕಾಲ್ನೊಂದಿಗೆ ಅದೇ ರಸ್ತೆಯಲ್ಲಿ ಬಂದೆ. ಅಲ್ಲಿ ನನ್ನ ತಂದೆ ಅವಮಾನವನ್ನು ಎದುರಿಸಬೇಕಾಗಿತ್ತು. ಗೇಟ್ ಬಳಿ ತಲುಪಿ ನಾನು ಕಾರನ್ನು ನಿಲ್ಲಿಸಿದೆ ಮತ್ತು ಕೊನೆಯ ಆದೇಶ ನೀಡಿದೆ. ನನ್ನ ಪ್ರವೇಶ ಮನೆಯಲ್ಲಿರುವ ಪ್ರತಿಯೊಬ್ಬರ ಉಸಿರನ್ನು ನಿಲ್ಲಿಸುವಂತಿರಬೇಕು. ರಸ್ತೆಯಲ್ಲಿ ಸೈರನ್ ಮತ್ತು ಸರ್ಕಾರಿ ವಾಹನಗಳ ಹಾರ್ನ್ಗಳ ಪ್ರತಿಧ್ವನಿ ಅತ್ತಿಗೆಯವರ ಮನೆಯಲ್ಲಿ ಚಲನವಲನ ಉಂಟುಮಾಡಿತು. ಅತ್ತಿಗೆ, ಮಾವ ಮತ್ತು ತಾನಿಯಾ ಈಗಾಗಲೇ ಡ್ರಾಯಿಂಗ್ ರೂಂನಲ್ಲಿ ಸಹಾಯಕ ಕಮಿಷನರ್ಗಾಗಿ ಸ್ವಾಗತಕ್ಕಾಗಿ ಕುಳಿತುಕೊಂಡಿದ್ದರು. ಅವರ ಹೃದಯ ಬಡಿತ ಹೆಚ್ಚಾಯಿತು. ನಾನು ಹೊರಗಿನಿಂದ ಕೇಳಿದೆ, ಅತ್ತಿಗೆ ತಾನಿಯಾಳೊಂದಿಗೆ, ಮೌನವಾಗಿರು ಮತ್ತು ನಿನ್ನ ಛಾಪನ್ನು ಬಿಡು. ಇಂದು ನಮ್ಮ ಅದೃಷ್ಟ ತೆರೆಯಲಿದೆ ಎಂದು ಹೇಳುತ್ತಿದ್ದರು. ತಾನಿಯಾ ಕೈಯಲ್ಲಿ ಹೂವಿನ ದೊಡ್ಡ ಪುಷ್ಪಗುಚ್ಛವನ್ನು ಹಿಡಿದಿದ್ದಳು. ಮುಖದ ಮೇಲೆ ಅಹಂಕಾರ ಮತ್ತು ಗೆಲುವಿನ ಭಾವನೆ ಇತ್ತು. ಗೇಟ್ನಿಂದ ಮೊದಲು ನನ್ನ ಗಾರ್ಡ್ಗಳು ಮತ್ತು ಭದ್ರತಾ ತಂಡ ಒಳಗೆ ಪ್ರವೇಶಿಸಿತು. ಅವರು ಕೋಣೆಯ ಪ್ರತಿಯೊಂದು ಮೂಲೆಯಲ್ಲಿ ತಮ್ಮ ಸ್ಥಾನವನ್ನು ಪಡೆದುಕೊಂಡರು. ಅವರ ವೃತ್ತಿಪರ ಶೈಲಿಯನ್ನು ನೋಡಿ ಅತ್ತಿಗೆಗೆ ತಮ್ಮ ಕನಸು ನನಸಾಗುತ್ತಿದೆ ಎಂದು ಅನಿಸಿತು. ಮತ್ತು ನಂತರ ನಾನು ಕಮಿಷನರ್ ಅಮನ್ ಆಗಿ ಪೂರ್ಣ ವೈಭವ ಮತ್ತು ಅಹಂಕಾರದೊಂದಿಗೆ ಡ್ರಾಯಿಂಗ್ ರೂಂಗೆ ಕಾಲಿಟ್ಟೆ. ಸಮಯ ನಿಂತಂತಾಗಿತ್ತು. ಅಲ್ಲಿ ಇದ್ದ ಸಂಪೂರ್ಣ ಮೌನವು ನನ್ನ ತಂದೆಯ ಅವಮಾನ ಮತ್ತು ಸಹೋದರನ ನಿತ್ರಾಣಕ್ಕೆ ಉತ್ತರ ಆಗಿತ್ತು. ತಾನಿಯಾಳ ಕೈಯಲ್ಲಿದ್ದ ಹೂವುಗಳು ಕೆಳಗೆ ಬಿದ್ದವು, ಯಾರೋ ಅವಳ ಕೈಯಿಂದ ಜೀವ ತೆಗೆದಂತೆ. ಅತ್ತಿಗೆ ಮತ್ತು ಮಾವನ ಕಣ್ಣುಗಳು ಆಶ್ಚರ್ಯ ಮತ್ತು ಭಯದಿಂದ ಹೊರಬಂದಿದ್ದವು. ಅವರ ಮುಂದೆ ನಿಂತಿದ್ದವನು ಕೆಲವೇ ಗಂಟೆಗಳ ಹಿಂದೆ ಅವರು ಬೈದು ಮನೆಯಿಂದ ಹೊರಹಾಕಿದ ವ್ಯಕ್ತಿ ಮತ್ತು ಯಾರ ಕೈಯಿಂದ ತಾನಿಯಾ ತನ್ನ ಬೂಟುಗಳಿಗೆ ಪಾಲಿಷ್ ಮಾಡಿಸಿದ್ದಳೋ ಅದೇ ವ್ಯಕ್ತಿ. ಇದೇನು ನಾಟಕ ಎಂದು ಅತ್ತಿಗೆ ತೊದಲುತ್ತಾ ಕೇಳಿದರು. ಅವರ ದುಬಾರಿ ಸೀರೆಯ ಸೆರಗು ನೆಲವನ್ನು ಮುಟ್ಟುತ್ತಿತ್ತು. ಮಾವನಿಗೆ ಮಾತೇ ಬರಲಿಲ್ಲ. ನಾನು ಕುರ್ಚಿಯ ಮೇಲೆ ಕುಳಿತು ಆಳವಾದ ಮತ್ತು ಸಮಾಧಾನದ ಉಸಿರು ತೆಗೆದುಕೊಂಡೆ ಮತ್ತು ನಂತರ ಅವರ ಕಡೆ ನೋಡಿದೆ. ನನ್ನ ಮುಖದ ಮೇಲೆ ಯಾವುದೇ ಕೋಪ ಇರಲಿಲ್ಲ, ಬದಲಿಗೆ ಶಾಂತಿ ಮತ್ತು ಗೆಲುವಿನ ನಗು ಇತ್ತು. ಇದು ನಾಟಕವಲ್ಲ ಅತ್ತಿಗೆ, ಬದಲಿಗೆ ಇದು ಒಂದು ವಾಸ್ತವ. ನನ್ನ ಧ್ವನಿ ಎಷ್ಟೊಂದು ಸಮಾಧಾನದಿಂದ ಕೂಡಿತ್ತೆಂದರೆ ಕೋಣೆಯಲ್ಲಿದ್ದ ಗಡಿಯಾರದ ಟಿಕ್ ಟಿಕ್ ಶಬ್ದವೂ ಕೇಳಿಸುತ್ತಿತ್ತು. ನಾನು ಅದೇ ಸಹಾಯಕ ಕಮಿಷನರ್ ಅಮನ್, ಯಾರ ಸಂಬಂಧವನ್ನು ನೀವು ತುಂಬಾ ಸಂತೋಷದಿಂದ ಒಪ್ಪಿಕೊಂಡಿದ್ದೀರಿ ಎಂದೆ. ನಾನು ನಿಧಾನವಾಗಿ ನಿರ್ಜೀವಳಾಗಿದ್ದ ತಾನಿಯಾಳ ಕಡೆ ನೋಡಿದೆ. ತಾನಿಯಾ, ಕೆಲವೇ ಗಂಟೆಗಳ ಹಿಂದೆ ನೀನು ನನ್ನನ್ನು ನಿನ್ನ ಸೇವಕ ಎಂದು ಭಾವಿಸಿದ್ದೆ. ಇಂದು ನಾನು ನಿನ್ನ ಕನಸುಗಳ ಮಾಲೀಕನಾಗಿ ನಿನ್ನ ಮುಂದೆ ಕುಳಿತಿದ್ದೇನೆ ಎಂದೆ. ನಾನು ಅವರ ಮುಂದೆ ನನ್ನ ತಂದೆಯ ಅವಮಾನದ ಸಂಪೂರ್ಣ ಕಥೆ, ನನ್ನ ಸಹೋದರನ ಸಾಯುವ ಪ್ರಯತ್ನ ಮತ್ತು ಅತ್ತಿಗೆಯವರು ನನ್ನ ಮೇಲೆ ಹಾಕಿದ ಕಳ್ಳತನದ ಸುಳ್ಳು ಆರೋಪವನ್ನು ಒಂದೊಂದಾಗಿ ವಿವರಿಸಿದೆ. ನನ್ನ ಮಗನಿಗೆ ನಿಮ್ಮ ಮಗಳನ್ನು ನೋಡುವ ಅರ್ಹತೆಯಿಲ್ಲ ಎಂದು ನೀವು ನನ್ನ ತಂದೆಗೆ ಹೇಳಿದ್ದಿರಿ. ನನ್ನ ತಂದೆಯ ಮಗನಿಗೆ ಕೇವಲ ಅರ್ಹತೆ ಇರುವುದಲ್ಲ, ಬದಲಿಗೆ ನಿಮ್ಮ ಮಗಳಿಗಾಗಿ ಅತ್ಯಂತ ದೊಡ್ಡ ಮತ್ತು ಪರಿಪೂರ್ಣ ಸಂಬಂಧ ಅವರದ್ದೇ ಎಂದು ನಿಮಗೆ ಹೇಳಲು ನಾನು ಇಂದು ಬಂದಿದ್ದೇನೆ ಎಂದೆ. ನಾನು ನನ್ನ ಕುರ್ಚಿಯಿಂದ ಎದ್ದು ನಿಂತು ಎಲ್ಲರನ್ನೂ ನೋಡುತ್ತಾ, ನಾನು ಈ ಮದುವೆ ಸಂಬಂಧ ತೆಗೆದುಕೊಂಡು ಬಂದಿರಲಿಲ್ಲ. ನನ್ನ ಉದ್ದೇಶ ಕೇವಲ ನಿಮ್ಮೆಲ್ಲರಿಗೂ ನೀವು ಯಾವ ಬಡ ಅನಾಥ ಮತ್ತು ಅಸಹಾಯಕ ಮಗುವನ್ನು ಸೇವಕನೆಂದು ಅವಮಾನಿಸಿದ್ದೀರೋ ಅವನು ತನ್ನ ಶ್ರಮ, ಶಿಕ್ಷಣ ಮತ್ತು ದೇವರ ಸಹಾಯದಿಂದ ಕಮಿಷನರ್ ಆಗಿದ್ದಾನೆ ಎಂದು ಹೇಳುವುದಾಗಿತ್ತು ಎಂದೆ. ನಾನು ಯಾವುದೇ ದ್ವೇಷ ಅಥವಾ ಪ್ರತೀಕಾರದ ಭಾಗವಾಗಿ ಜೀವನ ನಡೆಸಲು ಬಯಸುವುದಿಲ್ಲ. ನಿಮ್ಮ ಮಗಳ ಅಹಂಕಾರ ಮುರಿದಿದೆ ಮತ್ತು ನನ್ನ ಕುಟುಂಬದ ಅವಮಾನದ ಪ್ರತೀಕಾರ ಪೂರ್ಣಗೊಂಡಿದೆ. ನಾನು ನನ್ನ ಸರ್ಕಾರಿ ಕಾರ್ಡ್ ಅನ್ನು ಟೇಬಲ್ ಮೇಲೆ ಇಟ್ಟೆ, ಅದು ನನ್ನ ನಿಜವಾದ ಗುರುತು ಆಗಿತ್ತು. ನನಗೆ ನಿಮ್ಮ ಕುಟುಂಬದೊಂದಿಗೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಲು ಇಷ್ಟವಿಲ್ಲ. ನಾನು ಕೇವಲ ನಿಮ್ಮೆಲ್ಲರಿಗೂ ನಿಮ್ಮ ನಿಜವಾದ ಗುರುತು ಮತ್ತು ನಿಜವಾದ ಅರ್ಹತೆಯನ್ನು ತೋರಿಸಲು ಬಂದಿದ್ದೆ, ಏಕೆಂದರೆ ನನ್ನ ಅರ್ಹತೆಯ ಮುಂದೆ ನಿಮ್ಮ ಅರ್ಹತೆ ಈಗ ಏನೂ ಅಲ್ಲ, ಏಕೆಂದರೆ ನಿಮಗೆ ಅರ್ಹತೆಯೇ ಎಲ್ಲಕ್ಕಿಂತ ಮುಖ್ಯ ಎಂದೆ. ಇಷ್ಟು ಹೇಳಿ ನಾನು ಬಾಗಿಲಿನ ಕಡೆ ಹೆಜ್ಜೆ ಹಾಕಿದೆ. ನನ್ನ ಗಾರ್ಡ್ಗಳು ಚಲಿಸಲಾರಂಭಿಸಿದರು. ಅತ್ತಿಗೆ ಮತ್ತು ತಾನಿಯಾ ವಿನಂತಿಸಲು ಬಯಸಿದರು, ಆದರೆ ನಾನು ಅವರ ಕಡೆ ನೋಡದೆ ನನ್ನ ಗಾರ್ಡ್ಗಳಿಗೆ ಬಾಗಿಲು ತೆರೆಯಲು ಸನ್ನೆ ಮಾಡಿದೆ. ನಾನು ಅಹಂಕಾರದ ಶೈಲಿಯಲ್ಲಿ ಹೊರನಡೆದ ಮತ್ತು ನನ್ನ ಸಂಪೂರ್ಣ ಪ್ರೋಟೋಕಾಲ್ನೊಂದಿಗೆ ಅಲ್ಲಿಂದ ಹೊರಟೆ. ಅತ್ತಿಗೆ ಮತ್ತು ಅವರ ಕುಟುಂಬವನ್ನು ಅವರ ಅವಮಾನ ಮತ್ತು ಪಶ್ಚಾತ್ತಾಪದೊಂದಿಗೆ ಬಿಟ್ಟು ಬಂದಿದ್ದೆ. ಇದು ನನ್ನ ತಂದೆ ಮತ್ತು ಸಹೋದರನ ಆತ್ಮಕ್ಕೆ ಸಂತೋಷ ತರುವಂತಿತ್ತು. ನಾನು ನನ್ನ ಹಿರಿಯ ಸಹೋದರ ಅಯಾನ್ನನ್ನು ಹುಡುಕಲು ಸಹ ಪ್ರಯತ್ನಿಸಿದೆ ಮತ್ತು ನಂತರ ಯಶಸ್ವಿಯಾದೆ. ಮತ್ತು ಒಂದು ಸಮಯದ ನಂತರ ನಾವಿಬ್ಬರೂ ಸಹೋದರರು ಒಬ್ಬರನ್ನೊಬ್ಬರು ಎದುರಿಸಿದೆವು. ಸಂಪೂರ್ಣ ಪ್ರೋಟೋಕಾಲ್ನೊಂದಿಗೆ ಆ ಮನೆಯಿಂದ ಹೊರಬಂದ ನಂತರ ಹಿಂದೆ ಉಳಿದ ಮೌನ ಮತ್ತು ನಿತ್ರಾಣದ ಭಾವನೆ ನನ್ನ ಕಚೇರಿ ತಲುಪಿದಾಗಲೂ ನನ್ನೊಂದಿಗೆ ಇತ್ತು.
ನಾನು ಹೋದ ತಕ್ಷಣ ಅತ್ತಿಗೆ ಮತ್ತು ತಾನಿಯಾಳ ಪರಿಸ್ಥಿತಿ ಆಘಾತದಿಂದ ಅಸಹನೀಯವಾಗಿತ್ತು. ಅತ್ತಿಗೆ ಪ್ರಜ್ಞಾಹೀನರಾಗಿ ನೆಲದ ಮೇಲೆ ಬಿದ್ದರು ಮತ್ತು ತಾನಿಯಾ ತೀವ್ರ ಕೋಪದಲ್ಲಿತ್ತು. ಮಾವ ಹೇಗೋ ಅವರಿಬ್ಬರನ್ನೂ ಸಮಾಳಿಸಿದರು. ಅವರು ತಕ್ಷಣ ನನಗೆ ಫೋನ್ ಮಾಡಲು ಪ್ರಯತ್ನಿಸಿದರು. ಆದರೆ ನಾನು ಅವರೆಲ್ಲರ ಸಂಖ್ಯೆಗಳನ್ನು ನಿರ್ಬಂಧಿಸಿದ್ದೆ. ಅತ್ತಿಗೆ ಕೇವಲ ತಮ್ಮ ಹಣ, ಸಂಪತ್ತು ಮತ್ತು ಸ್ವಲ್ಪ ಮಟ್ಟಿನ ಸ್ಥಾನಮಾನದ ಚಿಂತೆಯಲ್ಲಿದ್ದರು. ಏಕೆಂದರೆ ಕಮಿಷನರ್ ಆಗಮನ ಮತ್ತು ನನ್ನ ನಿರ್ಗಮನದ ಸುದ್ದಿ ಹೇಗೋ ಇಡೀ ಮೊಹಲ್ಲಾದಲ್ಲಿ ಹರಡಿತ್ತು ಮತ್ತು ಈಗ ಜನರು ಅವರ ಮೇಲೆ ನಕಾರಾತ್ಮಕ ಕಾಮೆಂಟ್ಗಳ ಮಳೆ ಸುರಿಸುತ್ತಿದ್ದರು. ನಾನು ನನ್ನ ಕಚೇರಿಯಲ್ಲಿ ಮೊದಲು ನನ್ನ ತಂದೆಯ ಹೆಸರಿನಲ್ಲಿ ಒಂದು ಎನ್ಜಿಒ ನಿಧಿಯನ್ನು ಸ್ಥಾಪಿಸಿದೆ. ನನ್ನ ಬಡತನವನ್ನು ಅವಮಾನಿಸಿದವರಿಗೆ ನನ್ನ ಹಕ್ಕು ನನಗಾಗಿ ಅಲ್ಲ ಎಂದು ತಿಳಿಯಲಿ ಎಂದು. ಇದರ ತಕ್ಷಣ ನಾನು ಅತ್ಯಂತ ಪ್ರಮುಖ ಮಿಷನ್ನಲ್ಲಿ ಕೆಲಸ ಪ್ರಾರಂಭಿಸಿದೆ. ನನ್ನ ಹಿರಿಯ ಸಹೋದರನ ಹುಡುಕಾಟ. ನಾನು ನನ್ನ ಸರ್ಕಾರಿ ಗುರುತು ಮತ್ತು ವೈಯಕ್ತಿಕ ಸಂಪರ್ಕವನ್ನು ಬಳಸಿದೆ. ವಿವಿಧ ನಗರಗಳಲ್ಲಿನ ಪೊಲೀಸ್ ಠಾಣೆಗಳು ಮತ್ತು ಆಶ್ರಮಗಳಿಗೆ ನನ್ನ ಸಹೋದರ ಕಾಣೆಯಾದ ಹಳೆಯ ವರದಿಯನ್ನು ಮತ್ತೆ ಪರಿಶೀಲಿಸಲು ಆದೇಶ ನೀಡಿದೆ. ನನ್ನ ಹಳೆಯ ಸ್ನೇಹಿತ ಸಮೀರ್ ಕೂಡ ಈ ಕೆಲಸದಲ್ಲಿ ನನಗೆ ಸಹಾಯ ಮಾಡಿದ, ಏಕೆಂದರೆ ಅವನು ಅಯಾನ್ನನ್ನು ತುಂಬಾ ಹತ್ತಿರದಿಂದ ತಿಳಿದಿದ್ದ. ಹುಡುಕಾಟವು ಇಡೀ 1 ವಾರದವರೆಗೆ ನಡೆಯಿತು. ಆ ಸಮಯದಲ್ಲಿ 1 ಗಂಟೆಯೂ ನನಗೆ ಭಾರವಾಗಿತ್ತು. ನಾನು ಅತ್ತಿಗೆಯವರ ಕಡೆಯಿಂದ ಬರುವ ವಿನಂತಿಯ ಮತ್ತು ಕೋಪದ ಎಲ್ಲಾ ಫೋನ್ ಕರೆಗಳನ್ನು ನಿರ್ಲಕ್ಷಿಸಿದೆ. ಅವರು ಈಗ ನನ್ನ ಶಕ್ತಿಯ ಮುಂದೆ ಅಸಹಾಯಕ ಮತ್ತು ನಿರುತ್ತರರಾಗಿದ್ದರು. ಅವರು ಇನ್ನೂ ನನ್ನನ್ನು ತಮ್ಮ ಲಾಭಕ್ಕಾಗಿ ಬಳಸಲು ಬಯಸುತ್ತಿದ್ದರು. ನಾನು ತಾನಿಯಾಳೊಂದಿಗೆ ಮದುವೆಯ ನಟನೆ ಮಾಡಿದರೆ ಮೀನಾಳ ಸಂಬಂಧ ಮುರಿಯುವುದರಿಂದ ಉಳಿಯುತ್ತದೆ ಎಂದು ಹೇಳುತ್ತಿದ್ದರು. ಅವರು ನಿಮಗೆ ಏನು ನಷ್ಟವಾಗುತ್ತೆ? ಅಮನ್, ಕನಿಷ್ಠ ನಮ್ಮ ಗೌರವ ಉಳಿಯುತ್ತೆ ಎಂದರು. ಅತ್ತಿಗೆಯವರ ಈ ಮಾತು ಕೇಳಿ ನನಗೆ ಮತ್ತೆ ಕೋಪ ಬಂದಿತು ಮತ್ತು ನಾನು ಅವರನ್ನು ಅವರ ವಿಧಿಗೆ ಬಿಡಲು ನಿರ್ಧರಿಸಿದೆ. 8ನೇ ದಿನ ಸಮೀರ್ ನನಗೆ ರಹಸ್ಯ ಸುದ್ದಿ ನೀಡಿದ. ಅಯಾನ್ ಒಂದು ಚಿಕ್ಕ ಮತ್ತು ದೂರದ ಹಳ್ಳಿಯಲ್ಲಿದ್ದಾನೆ. ಅಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾನೆ ಮತ್ತು ಕೆಲಸವೂ ಮಾಡುತ್ತಿದ್ದಾನೆ. ಅವನು ತುಂಬಾ ಬದಲಾಗಿದ್ದಾನೆ ಮತ್ತು ತನ್ನ ಹಳೆಯ ಜೀವನದ ಕಹಿಯನ್ನು ಮರೆಯಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಅನಿಸುತ್ತದೆ. ಈ ಸುದ್ದಿ ಕೇಳಿ ನನ್ನ ಹೃದಯ ಸಮಾಧಾನದಿಂದ ತುಂಬಿತು. ನಾನು ತಕ್ಷಣ ಒಂದು ರಹಸ್ಯ ಕಾರು ಮತ್ತು ಕೆಲವು ಭದ್ರತಾ ಸಿಬ್ಬಂದಿಯನ್ನು ಅಲ್ಲಿಗೆ ಕಳುಹಿಸಿದೆ. ಅಯಾನ್ಗೆ ನನ್ನ ಸರ್ಕಾರಿ ಸ್ಥಾನಮಾನದಿಂದ ತಕ್ಷಣ ಭಯ ಆಗದಿರಲಿ ಎಂದು ನಾನು ಅವರನ್ನು ಅಧಿಕಾರಿಗಳು ಎಂದು ಪರಿಚಯಿಸಿದೆ. ಅಯಾನ್ನನ್ನು ಆ ಸಾಮಾನ್ಯ ಹಳ್ಳಿಯಿಂದ ಹಿಂತಿರುಗಿಸಲು 1 ದಿನ ಬೇಕಾಯಿತು. ಅವನು ನನ್ನ ಕಚೇರಿಯಲ್ಲಿ ನನ್ನ ಮುಂದೆ ನಿಂತಾಗ ಅವನು ನನ್ನನ್ನು ಸಹಾಯಕ ಕಮಿಷನರ್ನ ಸಮವಸ್ತ್ರದಲ್ಲಿ ಕಂಡನು. ಅವನ ಕಣ್ಣುಗಳಲ್ಲಿ ಮೊದಲು ಆಶ್ಚರ್ಯ ಮತ್ತು ನಂತರ ಭಯ ಮೂಡಿತು ಮತ್ತು ನಂತರ ಆ ವಿಚಿತ್ರ ಭಾವನೆ ಬಂದಿತು. ಅವನು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು ಮತ್ತು ನಾವಿಬ್ಬರೂ ಮೌನವಾಗಿ ಒಬ್ಬರನ್ನೊಬ್ಬರು ಜೀವನದ ಎಲ್ಲಾ ದುಃಖಗಳನ್ನು ಅನುಭವಿಸುತ್ತಾ ನಿಂತೆವು. ನಾನು ಅವನಿಗೆ ನನ್ನ ತಂದೆಯ ತ್ಯಾಗ, ಅತ್ತಿಗೆಯವರ ಕ್ರೌರ್ಯ ಮತ್ತು ಪ್ರತೀಕಾರದ ಸಂಪೂರ್ಣ ನಾಟಕದ ವಿವರಗಳನ್ನು ತಿಳಿಸಿದೆ. ಅಯಾನ್ ದೀರ್ಘ ಉಸಿರು ತೆಗೆದುಕೊಂಡು, ಅಮನ್, ನೀನು ನಮಗೆ ನಮ್ಮ ಜಾಗವನ್ನು ಮರಳಿ ತಂದುಕೊಟ್ಟಿದ್ದೀಯಾ? ಅವರ ಅಹಂಕಾರ ಈಗ ಮಣ್ಣಿನಲ್ಲಿ ಸೇರಿದೆ. ನನ್ನ ಉದ್ದೇಶ ಪೂರ್ಣಗೊಂಡಿದೆ ಎಂದನು. ಅಯಾನ್ ನನಗೆ ಕ್ಷಮೆ ಮತ್ತು ಶಾಂತಿಯ ಕಡೆಗೆ ಸಾಗಲು ಸಲಹೆ ನೀಡಿದ ಮತ್ತು ನಾನು ಈಗ ಒಂದು ಸರಳ ಜೀವನ ನಡೆಸಬೇಕು ಎಂದು ಹೇಳಿದ. ನಾನು ನನ್ನ ಸಹೋದರನ ಮಾತನ್ನು ಒಪ್ಪಿಕೊಂಡೆ ಮತ್ತು ಇಲ್ಲಿಗೆ ನನ್ನ ಪ್ರತೀಕಾರದ ಪ್ರಯಾಣ ಕೊನೆಗೊಂಡಿತು ಮತ್ತು ಶಾಂತಿ ಮತ್ತು ಪ್ರಗತಿಯ ಹೊಸ ಪ್ರಯಾಣ ಪ್ರಾರಂಭವಾಯಿತು. ನಾನು ಅಯಾನ್ನನ್ನು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಕಳುಹಿಸಲು ನಿರ್ಧರಿಸಿದೆ. ಇದರಿಂದ ಅವನು ತನ್ನ ಎಲ್ಲಾ ದುಃಖಗಳು ಮತ್ತು ಹಳೆಯ ಜೀವನವನ್ನು ಮರೆತು ಹೊಸ ಜೀವನವನ್ನು ಪ್ರಾರಂಭಿಸಬಹುದು. ನನ್ನ ಪ್ರತೀಕಾರದ ಮಿಷನ್ ಪೂರ್ಣಗೊಂಡಿತ್ತು ಮತ್ತು ಈಗ ನನ್ನ ಜೀವನ ಒಂದು ಸಮಾಧಾನ ಮತ್ತು ಹೊಸ ಹಾದಿಯಲ್ಲಿ ಬಂದಿತ್ತು. ಮೊದಲು ನಾನು ನನ್ನ ಹಿರಿಯ ಸಹೋದರ ಅಯಾನ್ಗೆ ಮತ್ತೆ ನಂಬಿಕೆ ಮೂಡಿಸಿದೆ, ಅವನು ತನ್ನ ಶಿಕ್ಷಣವನ್ನು ಮುಂದುವರೆಸಬೇಕು ಎಂದು. ಅದಕ್ಕಾಗಿ ನಾನು ಅವನನ್ನು ಲಂಡನ್ಗೆ ಕಳುಹಿಸುವ ವ್ಯವಸ್ಥೆ ಮಾಡಿದೆ. ಆದರೆ ಅದಕ್ಕೂ ಮೊದಲು ನಾನು ನನ್ನ ಸಹೋದರನ ಆಸೆ ಮತ್ತು ನನ್ನ ಸ್ಥಾನಮಾನಕ್ಕೆ ಅನುಗುಣವಾಗಿ ಅವನಿಗೆ ಒಬ್ಬ ತುಂಬಾ ಸುಂದರ ಮತ್ತು ಸುಶಿಕ್ಷಿತ ಕುಟುಂಬದ ಹುಡುಗಿಯೊಂದಿಗೆ ಮದುವೆ ಮಾಡಿಸಿದೆ. ಅಯಾನ್ನ ಮದುವೆ ನಮ್ಮ ಕುಟುಂಬದ ಗೌರವವನ್ನು ಸಂಪೂರ್ಣವಾಗಿ ಉಳಿಸಿತು ಮತ್ತು ಇದರಿಂದ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಿಕ್ಕಿರಬಹುದು. ಅಯಾನ್ನ ಹೊಸ ಜೀವನ ನನ್ನ ಹೃದಯದಿಂದ ಎಲ್ಲಾ ಕಹಿಯನ್ನು ತೆಗೆದುಹಾಕಿತು. ಮತ್ತೊಂದೆಡೆ ಅತ್ತಿಗೆಯವರ ಮನೆಯಲ್ಲಿ ಪರಿಸ್ಥಿತಿ ಹದಗೆಟ್ಟಿತ್ತು. ನನ್ನ ಮದುವೆಗೆ ನಿರಾಕರಿಸಿದ ನಂತರ ಅತ್ತಿಗೆಗೆ ಸಿಕ್ಕ ಅವಮಾನ ಮತ್ತು ನಾಚಿಕೆ ಅವರನ್ನು ಮುರಿದು ಹಾಕಿತ್ತು. ಈ ಸುದ್ದಿ ಮಾರುಕಟ್ಟೆಯಲ್ಲಿ ಹರಡಿದಾಗ ಮೀನಾಳ ಸಂಬಂಧವು ಮುರಿಯಿತು ಮತ್ತು ಅವರ ಎಲ್ಲಾ ಸಾಮಾಜಿಕ ಸಂಬಂಧಗಳು ಕೊನೆಗೊಂಡವು. ಯಾವಾಗಲೂ ಅತ್ತಿಗೆಯವರ ಮಾತಿಗೆ ತಲೆಬಾಗುತ್ತಿದ್ದ ಮಾವ ಈಗ ಮಾನಸಿಕ ಒತ್ತಡ ಮತ್ತು ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದರು.
ಏಕೆಂದರೆ ನಾನು ಅವರ ಕೆಲವು ಕಾನೂನುಬಾಹಿರ ಕೆಲಸಗಳ ಮೇಲೆ ತೆರೆ ಎಳೆಯುವುದನ್ನು ನಿಲ್ಲಿಸಿದ್ದೆ. ಇದರಿಂದಾಗಿ ಮಾವ ಪಾರ್ಶ್ವವಾಯು ಪ್ಯಾರಲಿಸಿಸ್ ರೋಗಕ್ಕೆ ತುತ್ತಾದರು. ಅವರ ಬಲಗೈ ಮತ್ತು ಕಾಲು ಸಂಪೂರ್ಣವಾಗಿ ಹಾಳಾಗಿತ್ತು ಮತ್ತು ಈಗ ಅವರು ಹಾಸಿಗೆಗೆ ಸೀಮಿತರಾಗಿದ್ದರು. ತಾನಿಯಾಳ ಅಹಂಕಾರವು ಸಂಪೂರ್ಣವಾಗಿ ಮುರಿದಿತ್ತು. ಅವಳು ತನ್ನ ಶ್ರೀಮಂತ ಜೀವನವನ್ನು ಬಿಟ್ಟು ಒಂದು ಸಾಮಾನ್ಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯ ಕೆಲಸ ಮಾಡಲು ಪ್ರಾರಂಭಿಸಿದ್ದಳು. ಇದರಿಂದ ಅವಳು ತನ್ನ ಮನೆಯ ಖರ್ಚುಗಳಿಗೆ ಸಹಾಯ ಮಾಡಬಹುದು. ಅವಳು ಈಗ ಸರಳ ಬಟ್ಟೆಗಳನ್ನು ಧರಿಸುತ್ತಿದ್ದಳು ಮತ್ತು ಅವಳ ನಡವಳಿಕೆಯಲ್ಲಿ ಮೃದುತ್ವ ಮತ್ತು ಆತ್ಮೀಯತೆ ಬಂದಿತ್ತು. ಒಮ್ಮೆ ನನ್ನ ಚಾಲಕ ನನಗೆ ಹೇಳಿದ, ಅವನು ತಾನಿಯಾ ಒಬ್ಬ ತಳ್ಳುಗಾಡಿಯವನೊಂದಿಗೆ ಸರಳ ಪದಗಳಲ್ಲಿ ಮಾತನಾಡುವುದನ್ನು ನೋಡಿದ್ದ. ಇದು ಮೊದಲು ಅಸಾಧ್ಯವಾಗಿತ್ತು. ಈ ಸುದ್ದಿ ಕೇಳಿ ನನ್ನ ಹೃದಯದಲ್ಲಿ ಅವಳ ಬಗ್ಗೆ ಒಂದು ಅಸಾಮಾನ್ಯ ಸಮಾಧಾನದ ಭಾವನೆ ಮೂಡಿತು. ಅವಳು ತನ್ನ ತಪ್ಪುಗಳಿಗೆ ಬೆಲೆ ತೆರಲು ಪ್ರಾರಂಭಿಸಿದ್ದಳು. ನಾನು ತಾನಿಯಾಳನ್ನು ಮದುವೆಯಾಗಬೇಕೆ? ಕಳೆದ ರಾತ್ರಿ ಅತ್ತಿಗೆಯವರ ಫೋನ್ ಬಂದಾಗ ನಾನು ಒಂದು ಕ್ಷಣ ಆಶ್ಚರ್ಯಚಕಿತನಾದೆ. ಅವರ ಧ್ವನಿಯಲ್ಲಿ ಈಗ ಆ ದರ್ಪ ಮತ್ತು ಅಹಂಕಾರ ಇರಲಿಲ್ಲ. ಬದಲಿಗೆ ಒಂದು ಮುರಿದ ತಾಯಿಯ ನಿತ್ರಾಣ ಇತ್ತು. ಅವರು ಫೋನ್ನಲ್ಲಿ ಅಳುತ್ತಾ, ಅಮನ್ ಮಗನೇ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನನ್ನ ಎಲ್ಲಾ ತಪ್ಪುಗಳ ಬಗ್ಗೆ ಬಹಳ ನಾಚಿಕೆ ಪಡುತ್ತೇನೆ ಮತ್ತು ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಮಗನೇ, ನೀನು ಹೋದ ನಂತರ ನಮ್ಮ ಎಲ್ಲವೂ ಮುಗಿದು ಹೋಯಿತು. ನಿಮ್ಮ ಮಾವ ಹಾಸಿಗೆಯಲ್ಲಿದ್ದಾರೆ ಮತ್ತು ಮೀನಾ ಕೂಡ ತನ್ನ ಕೋಣೆಯಲ್ಲಿ ಬಂಧಿಯಾಗಿದ್ದಾಳೆ. ತಾನಿಯಾ ಮನೆ ನಡೆಸುತ್ತಿದ್ದಾಳೆ. ನನಗೆ ಈಗ ಅರಿವಾಗುತ್ತಿದೆ, ನಾನು ನಿಮ್ಮ ತಂದೆ ಮತ್ತು ನಿಮ್ಮೊಂದಿಗೆ ಎಷ್ಟೊಂದು ಕ್ರೌರ್ಯ ಮಾಡಿದ್ದೆ. ಅದರ ಶಿಕ್ಷೆಯನ್ನು ದೇವರು ನಮಗೆ ಈ ರೂಪದಲ್ಲಿ ನೀಡಿದ್ದಾನೆ. ಮಗನೇ, ದೇವರಿಗಾಗಿ ನನ್ನನ್ನು ಕ್ಷಮಿಸು ಮತ್ತು ಈ ಅವಮಾನದಿಂದ ನಮ್ಮನ್ನು ಹೊರಗೆ ತೆಗೆ. ನೀನು ತಾನಿಯಾಳನ್ನು ಮದುವೆಯಾದರೆ ಜನರು ನಮ್ಮನ್ನು ಬದುಕಲು ಬಿಡುತ್ತಾರೆ. ಈಗ ನಮಗೆ ನಿನ್ನ ಸಂಪತ್ತು ಅಲ್ಲ, ನಿನ್ನ ಒಡನಾಟ ಬೇಕು ಎಂದರು. ನಾನು ಇನ್ನೂ ತಾನಿಯಾಳನ್ನು ಮದುವೆಯಾಗಿಲ್ಲ. ನಾನು ಅವರಿಗೆ ಸ್ವಲ್ಪ ಸಮಯ ನೀಡಿದ್ದೇನೆ, ಯೋಚಿಸಿ ಹೇಳುತ್ತೇನೆ ಎಂದು. ಈಗ ನೀವೇ ನನಗೆ ಹೇಳಿ, ನಾನು ತಾನಿಯಾಳನ್ನು ಮದುವೆಯಾಗಬೇಕೇ ಅಥವಾ ಬೇಡವೇ? ಏಕೆಂದರೆ ಒಂದು ಸಮಯದ ಹಿಂದೆ ನಾನು ನನ್ನ ತಂದೆಯೊಂದಿಗೆ ನನ್ನ ಸಹೋದರನ ಸಂಬಂಧ ತೆಗೆದುಕೊಂಡು ಅವರ ಮನೆಗೆ ಹೋದಾಗ ಆ ಜನರು ನನ್ನ ತಂದೆಯನ್ನು ಅವಮಾನಿಸಿದ್ದರು. ಅದರ ಆಘಾತದಲ್ಲಿ ನನ್ನ ತಂದೆ ತೀರಿಕೊಂಡರು ಮತ್ತು ನನ್ನ ಸಹೋದರನು ಸಹ ತನ್ನ ಜೀವ ತೆಗೆದುಕೊಳ್ಳಲು ಪ್ರಯತ್ನಿಸಿದ್ದನು. ನಾನು ನನ್ನ ತಂದೆಯನ್ನು ಕಳೆದುಕೊಂಡಿದ್ದೇನೆ. ಸಹೋದರನನ್ನು ಕಳೆದುಕೊಂಡಿದ್ದರೆ ಬಹುಶಃ ನನಗೆ ಯಾವುದೇ ಸಂಬಂಧ ಇರುತ್ತಿರಲಿಲ್ಲ. ಮತ್ತು ಇನ್ನೊಂದು ಕಡೆ ಅತ್ತಿಗೆ ಮತ್ತು ಅವರ ಕುಟುಂಬದವರು ಬಹಳ ನಾಚಿಕೆ ಪಡುತ್ತಿದ್ದಾರೆ. ಕ್ಷಮಿಸಲು ನಾವು ಮನುಷ್ಯನಿಗೆ ಒಂದು ಅವಕಾಶ ನೀಡಬೇಕು. ನಾನು ಇನ್ನೂ ಮದುವೆಯಾಗಿಲ್ಲ, ಆದರೆ ಇನ್ನೂ ಆಲೋಚನೆ ಮಾಡುತ್ತಿದ್ದೇನೆ ನಾನು ಏನು ಮಾಡಬೇಕು ಎಂದು. ನೀವೇ ನನಗೆ ಹೇಳಿ, ನಾನು ಏನು ಮಾಡಲಿ? ತಾನಿಯಾಳನ್ನು ಮದುವೆಯಾಗಲಿ ಅಥವಾ ಮತ್ತೆ ನಿರಾಕರಿಸಿ ಆ ಜನರಿಂದ ನನ್ನ ಪ್ರತೀಕಾರವನ್ನು ಮುಂದುವರೆಸಲಿ? ಇದು ಕಥೆಯ ಒಂದು ಭಾಗವಾಗಿದ್ದು, ಕಥೆಗಾರರು ಓದುಗರ ಅಭಿಪ್ರಾಯವನ್ನು ಕೇಳುತ್ತಿದ್ದಾರೆ. ಇದು ಕಥೆಯ ಅಂತ್ಯವಲ್ಲ.